So all my dear students, in the previous class we have discussed about the P block elements. What are P block elements? The groups belongs to 13 to 18. ಗ್ರೂಪ್ 13ರಿಂದ ಗ್ರೂಪ್ 18 ತನಕ ಏನು ಎಲಿಮೆಂಟ್ಸ್ ಬರುತ್ತಲ್ಲ ಅದನ್ನು ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಸೊ ಅದರಲ್ಲಿ ಪಿ ಬ್ಲಾಕ್ ಎಲಿಮೆಂಟ್ಸಲ್ಲಿ ನಮ್ಮ ಸಿಲೆಬಸಲ್ಲಿ ಕೊಟ್ಟಿರ್ತಕ್ಕಂಥದ್ದು ಗ್ರೂಪ್ 15, 16, 17 ಮತ್ತು 18 ಎಲಿಮೆಂಟ್ಸ್. ಅದರಲ್ಲಿ ನಾವು ಗ್ರೂಪ್ 15 ಎಲಿಮೆಂಟ್ಸ್ ಸ್ಟಡಿ ಮಾಡಿದ್ದೀವಿ. ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಮತ್ತು ಬಿಸ್ಮತ್ ಅಂತ ಕೂಡ ಹೇಳಿದ್ದೀವಿ. ಸೊ ಅದರ ನಾವು ಪ್ರಾಪರ್ಟಿ ಸ್ಟಡಿ ಮಾಡಿದ್ದೀವಿ, ಅಕರೆನ್ಸನ್ನು ಸ್ಟಡಿ ಮಾಡಿದ್ದೀವಿ. ಅದ್ರ ಜೊತೆಗೆ ಪ್ರಿಪ್ರೇಷನ್ ಆಫ್ ನೈಟ್ರೋಜನ್ನ ಸ್ಟಡಿ ಮಾಡಿದ್ದೀವಿ. ನೈಟ್ರೋಜನ್ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ. ಸೊ ನೈಟ್ರೋಜನ್ ಎರಡು ವೇಯಲ್ಲಿ ಪ್ರಿಪೇರ್ ಮಾಡ್ತಾರೆ. ಒಂದು ರಿಯಾಕ್ಷನ್ ಬಿಟ್ವೀನ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಎಕ್ವೈಸ್ ಸೊಲ್ಯೂಷನ್ ಆಫ್ ಅಮೋನಿಯಂ ಕ್ಲೋರೈಡ್ ಆ್ಯಂಡ್ ಸೋಡಿಯಂ ನೈಟ್ರೇಟ್ ಅಂತ ಒಂದು. ಇನ್ನೊಂದು ಡಿಕಾಂಪೋಸಿಷನ್ ಆಫ್ ಅಮೋನಿಯಂ ಡೈಕ್ರೋಮೈಡ್. ಎರಡು ವೇಯಲ್ಲಿ ಡೈನೈಟ್ರೋಜನ್ನ ಪ್ರಿಪ್ರೇಷನ್ ಮಾಡ್ತಾರೆ. ಅದ್ರ ಜೊತೆಗೆ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ಕೂಡ ಸ್ಟಡಿ ಮಾಡಿದ್ದೀವಿ. ಫಿಸಿಕಲ್ ಪ್ರಾಪರ್ಟೀಸ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಡೈನೈಟ್ರೋಜನ್ ಕೂಡ ಕಂಪ್ಲೀಟ್ ಆಗಿದೆ. ಸೊ ಅದಾದ ಮೇಲೆ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಇವತ್ತಿನ ಕ್ಲಾಸಲ್ಲಿ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ನ ಸ್ಟಡಿ ಮಾಡೋಣ. ಈ ಕಾಂಪೌಂಡ್ಸ್ ಆಫ್ ನೈಟ್ರೋಜನ್ ಅಂತ ಹೇಳಿದ್ರೆ ಎರಡು ಕಾಂಪೌಂಡ್ ನಾವು ಸ್ಟಡಿ ಮಾಡ್ತೀವಿ. ಒಂದು ಅಮೋನಿಯಾ ಅಂತ ಬರುತ್ತೆ, ಒಂದು ಅಮೋನಿಯಾ ಕಾಂಪೌಂಡು. ಮತ್ತೊಂದು ಬಂದುಬಿಟ್ಟು ನೈಟ್ರಿಕ್ ಆಸಿಡ್ ಅಂತ ಬರುತ್ತೆ. ಎರಡು ಇಂಪಾರ್ಟೆಂಟ್ ಪ್ರಾಸೆಸ್ ಇದೆ. ಡೆಫಿನೆಟಾಗಿ ನಿಮಗೆ ಆನ್ಲೈನ್ ಎಕ್ಸಾಮಲ್ಲಿ ಕೇಳ್ತಾರೆ, ರೈಟ್ ದ ಫ್ಲೋ ಚಾರ್ಟ್ ಡಯಾಗ್ರಾಮ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್. ನೋಡಿ, ಫಸ್ಟ್ ನಾನು ಬರ್ಬಿಟ್ಟಿದ್ದೀನಿ ಇಲ್ಲಿ. ದಿಸ್ ದ ಫ್ಲೋ ಚಾರ್ಟ್ ಡಯಾಗ್ರಾಮ್. ಸೊ ವೆರಿ ಕ್ಲಿಯರ್ ಕಟ್ ನೋಡ್ಕೊಂಬಿಡಿ. ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ನಿಮಗೆ ಇಲ್ಲಿ 3 ಮಾರ್ಕ್ಸಿಗೆ ಕೇಳ್ತಾರೆ, ಸಾಕಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ದಿಸ್ ಇಸ್ ದ ಫ್ಲೋ ಚಾರ್ಟ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಂತ ಕರಿತೀವಿ. ಅಮೋನಿಯಾ ಇಸ್ ಒನ್ ಆಫ್ ದ ಕಾಂಪೌಂಡ್ ಆಫ್ ನೈಟ್ರೋಜನ್. ಸೊ ನೈಟ್ರೋಜನಲ್ಲಿ ಬರ್ತಕ್ಕಂಥ ಮೊದಲನೇ ಕಾಂಪೌಂಡ್ ಯಾವುದಪ್ಪ ಅಂತ ಹೇಳಿದ್ರೆ ಅಮೋನಿಯಾನ ಮಾಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು NH3 ಅಂತ ಬರುತ್ತೆ. ಸೊ ಈ ಅಮೋನಿಯಾನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಪ್ರಾಸೆಸ್ ಇದೆಯಲ್ಲ, ದಟ್ ಪ್ರಾಸೆಸ್ ಇಸ್ ಕಾಲ್ಡ್ ಆಸ್ ದ ಏಬರ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಹಾಗಾಗಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರಾಸೆಸ್ ಅಂತ ಬರುತ್ತೆ. ಈ ಮ್ಯಾನುಫ್ಯಾಕ್ಚರ್ಸ್ ಅಮೋನಿಯಾನ ಯಾವ ರೀತಿ ಏಬರ್ ಪ್ರಾಸೆಸ್ ಮಾಡ್ತಾರೆ ಅನ್ನೋದನ್ನು ಒಂದು ಫ್ಲೋ ಚಾರ್ಟ್ ಮೂಲಕ ಹೇಳಿದ್ದಾರೆ ಇಲ್ಲಿ. ಸೊ ಈ ಎಕ್ಸ್ಪ್ಲನೇಷನ್ಸ್ ಅಂತ ಹೇಳಿದ್ರೆ 5 ಮಾರ್ಕ್ಸ್ ಬರುತ್ತೆ. ಇದಕ್ಕೆ 5 ಮಾರ್ಕ್ಸ್ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿ ಕೇಳ್ತಕ್ಕಂಥದ್ದೇ 3 ಮಾರ್ಕ್ಸ್ ಹೈಯೆಸ್ಟು, 3+2 ಅಂತ ಕೇಳ್ತಾರೆ. ಹಾಗಾಗಿ ಇಲ್ಲಿ ಫ್ಲೋ ಚಾರ್ಟನ್ನು 1 ಮಾರ್ಕಿಗೆ ಕೇಳ್ತಾರೆ, ಮತ್ತು ರಿಯಾಕ್ಷನ್ಸನ್ನು ಕೇಳ್ತಾರೆ, ಮತ್ತು ಸೂಟಬಲ್ ಕಂಡೀಷನ್ಸನ್ನು ಕೂಡ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಕಂಡೀಷನ್ ಭಾಳ ಇಂಪಾರ್ಟೆಂಟು. ಟೆಂಪ್ರೇಚರ್ ಎಷ್ಟಿರಬೇಕು ಇಲ್ಲಿ, ಮತ್ತು ಎಷ್ಟು ಪ್ರೆಷರ್ ಇರಬೇಕು, ಯಾವ ಕ್ಯಾಟಲಿಸ್ಟನ್ನು ಬಳಸ್ತೀರಾ, ಏನು ರಿಯಾಕ್ಷನ್ ಬರುತ್ತೆ. ಹಾಗೆ ರಿಯಾಕ್ಷನ್ನು ಮತ್ತು ಕಂಡೀಷನ್ಸ್ಗೆ 2 ಮಾರ್ಕ್ಸ್ ಇರುತ್ತೆ. ಈ ಫ್ಲೋ ಚಾರ್ಟ್ ಡಯಾಗ್ರಾಮ್ 1 ಮಾರ್ಕ್ಸ್ ಇರುತ್ತೆ. ಸಾಕಷ್ಟು ಅದೇ ರೀತಿ ಕೇಳಿರೋದು ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ರೈಟ್ ದ ಸೂಟಬಲ್ ಕಂಡೀಷನ್ಸ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆ ಟೈಮಲ್ಲಿ ಕೇಳಿದಾಗ ನಾವು ಪೂರಾ ಕೆಮಿಕಲ್ ರಿಯಾಕ್ಷನ್ಸ್ ಬರಬೇಕು ಮತ್ತು ಸೂಟಬಲ್ ಕಂಡೀಷನ್ಸ್ ಕೂಡ ಬರಿತಾ ಹೋಗಬೇಕಾಗತ್ತೆ. ಸೊ ಇಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ನೀವು. ಇಲ್ಲಿ ನಾವು ಹೇಳುವಾಗ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಂತ ನಾವು ಸ್ಟಾರ್ಟ್ ತೊಗೊಂಡ್ರೆ, ಸೊ ನಮಗೆ ಏನಪ್ಪ ಅಂತ ಹೇಳಿ ಹೇಳ್ತಾರೆ ಜನರಿಗೆ. ಏನು ಮಾಡ್ತಾರೆ ಈ ಪ್ರೋಸೆಸ್, ಏನು ಮಾಡ್ತಾರೆ, ಈ ಪ್ರೋಸೆಸ್ ಫುಲ್ ಬರೆಯೋದು ಬೇಡ ನೀವು. ಯಾವುದೇ ಕಾರಣಕ್ಕೆ ಪ್ರೋಸೆಸ್ ನಾನು ಹೇಳ್ತೀನಿ, ನೀವು ಎಕ್ಸ್ಪ್ಲೇನ್ ಮಾಡೋದು ಬೇಡ. ಅವ್ರು ಹೇಳೋದು ದ ಮಿಕ್ಸ್ಚರ್ ಆಫ್ ನೈಟ್ರೋಜನ್ ಆ್ಯಂಡ್ ಹೈಡ್ರೋಜನ್. ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇನ್ ದ ರೇಷಿಯೋ ಆಫ್ 1:3 ರೇಷಿಯೋದಲ್ಲಿ ತೊಗೊಳ್ತಾರೆ. ಆ್ಯಂಡ್ ಈಸ್ ಪಾಸ್ಡ್ ಇನ್ ಟು ದ ಕಂಪ್ರೆಸರ್. ಈ ಕಂಪ್ರೆಸರ್ ಮೂಲಕ ಪಾಸ್ ಮಾಡ್ತಾರೆ. ಆ್ಯಂಡ್ ಈಸ್ ಪಾಸ್ಡ್ ಇನ್ ಟು ದ ಕಂಪ್ರೆಸರ್ ಟು ಇನ್ಕ್ರೀಸ್ ದ ಪ್ರೆಷರ್ ಅಪ್ ಟು 200 ಅಟ್ಮಾಸ್ಫಿಯರ್, 200 ಬಾರ್, 200 ಮೆಗಾಪ್ಯಾಸ್ಕಲ್ ಅಂತ ಕೂಡ ಹೇಳ್ತೀವಿ. ದ ಕಂಪ್ರೆಸ್ಡ್ ಮಿಕ್ಸ್ಚರ್ ಈಸ್ ಪಾಸ್ಡ್ ಇನ್ ಟು ದ ಕ್ಯಾಟಲಿಟಿಕ್ ಕನ್ವರ್ಟರ್. ಸೊ ಕ್ಯಾಟಲಿಟಿಕ್ ಕನ್ವರ್ಟರ್ಗೆ ಪಾಸ್ ಮಾಡ್ತಾರೆ. ಇಯರ್ ದ ಕ್ಯಾಟಲಿಟಿಕ್ ಕನ್ವರ್ಟರ್ ಕನ್ಸಿಸ್ಟಿಂಗ್ ಆಫ್ ದ ಐರನ್ ಕ್ಯಾಟಲಿಸ್ಟ್. ನೋಡಿ ಇಲ್ಲಿ ಐರನ್ ಕ್ಯಾಟಲಿಸ್ಟ್ ಅಂತ ಹೇಳಿದ್ರೆ ಐರನ್ ಆಕ್ಸೈಡ್ ಇಸ್ ಕಾಲ್ಡ್ FeO ಅಂತ ಕರಿತೀವಿ. ಎಂತ ಕರಿತೀವಿ FeO, ಐರನ್ ಕ್ಯಾಟಲಿಸ್ಟ್ ಇಸ್ ಕಾಲ್ಡ್. ಇದಕ್ಕೆ ಈ ಚೇಂಬರಿಗೆ ನಾವು ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಕರಿತೀವಿ. ಈ ಕಂಪ್ರೆಸ್ಡ್ ಪ್ರೆಷರ್ನ ಏನು ಮಾಡ್ತೀವಪ್ಪ ಅಂದರೆ ಈ ಕ್ಯಾಟಲಿಟಿಕ್ ಕನ್ವರ್ಟರ್ ಕಳಿಸ್ತೀವಿ. ದಿಸ್ ಕ್ಯಾಟಲಿಟಿಕ್ ಕನ್ವರ್ಟರ್ ಕನ್ಸಿಸ್ಟಿಂಗ್ ಆಫ್ ದ ಐರನ್ ಆಕ್ಸೈಡ್ ಕ್ಯಾಟಲಿಸ್ಟ್. ಏನಿರುತ್ತಿಲ್ಲಪ್ಪ ಅಂತ ಹೇಳಿದ್ರೆ ಐರನ್ ಆಕ್ಸೈಡ್ ಕ್ಯಾಟಲಿಸ್ಟ್ ಇರುತ್ತೆ. ಸ್ಮಾಲ್ ಅಮೌಂಟ್ ಆಫ್ ಕ್ಯಾಟಲಿಟಿಕ್ ಪ್ರೊಮೋಟರ್ಸ್ ಆ್ಯಂಡ್ ಇಟ್ ಕನ್ಸಿಸ್ಟಿಂಗ್ ಆಫ್ ಸ್ಮಾಲ್ ಅಮೌಂಟ್ ಆಫ್ ಕ್ಯಾಟಲಿಟಿಕ್ ಪ್ರೊಮೋಟರ್ಸ್, ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಮತ್ತು K2O. ಸೊ ಐರನ್ ಆಕ್ಸೈಡ್ ಇಸ್ ದ ಮೇನ್ ಕ್ಯಾಟಲಿಸ್ಟ್ ಆ್ಯಂಡ್ ಕನ್ಸಿಸ್ಟಿಂಗ್ ಆಫ್ ದ ಸ್ಮಾಲ್ ಅಮೌಂಟ್ ಆಫ್ ದ ಕ್ಯಾಟಲಿಟಿಕ್ ಪ್ರೊಮೋಟರ್ಸ್. One is Al2O3 and K2O. Al2O3 ಮತ್ತು K2O ಇರುತ್ತೆ. This catalyst is heated to 700 Kelvin. We are going to maintain the temperature is 700 Kelvin.
700 ಕೆಲ್ವಿನ್ ಆ್ಯಂಡ್ ಪ್ರೆಷರ್ ಇಸ್ 200 ಬಾರ್ ಅಂತ ಕೂಡ ಹೇಳ್ತೀವಿ. ಸೊ ನಿಯರ್ಲಿ 15 to 20% ಆಫ್ ದ ಅಮೋನಿಯಸ್ ಫಾರ್ಮ್. ಈ ಒಂದು ಪ್ರಾಸೆಸ್ಸಲ್ಲಿ ಸುಮಾರು 15-20% ಅಮೋನಿಯಾ ಫಾರ್ಮೇಷನ್ ಆಗುತ್ತೆ. ದಿಸ್ ಮಿಕ್ಸ್ಚರ್ ಆಫ್ ಅಮೋನಿಯಾ ಆ್ಯಂಡ್ ಅನ್ರಿಯಾಕ್ಟೆಡ್ ಜನರಿಗೆ ದಿ ಮಿಕ್ಸ್ಚರ್ ಆಫ್ ಅಮೋನಿಯಾ ಆ್ಯಂಡ್ ಅನ್ರಿಯಾಕ್ಟೆಡ್ is passed through the cooling pipes ಅಂತ ಹೇಳ್ತೀವಿ. ದಿಸ್ ಮಿಕ್ಸ್ಚರ್ ಇಸ್ ಪಾಸ್ಡ್ ಥ್ರೂ ದ ಕೂಲಿಂಗ್ ಪೈಪ್ಸ್ ಅಂತ ಕರಿತೀವಿ. ಸೊ ನಮಗೆ ಫೈನಲಿ ನಿಮಗೆ ಒಪ್ಟೆನ್ ದ ಲಿಕ್ವಿಡ್ ಅಮೋನಿಯಾ ಬರುತ್ತೆ ಜನರಲ್ ಆಗಿ. ಸೊ ಫೈನಲಿ ದಿಸ್ ಇಸ್ ಫಾರ್ಮ್ಡ್ ದಿಸ್ ಮಿಕ್ಸ್ಚರ್ ಆಫ್ ಅಮೋನಿಯಾ ಆ್ಯಂಡ್ ಅನ್ರಿಯಾಕ್ಟೆಡ್ ಇಸ್ ಪಾಸ್ಡ್ ಥ್ರೂ ದ ಕೂಲಿಂಗ್ ಪೈಪ್ಸ್. ಅಮೋನಿಯಾ ಗೆಟ್ಸ್ ಲಿಕ್ವಿಫೈಡ್. ಸೊ ನಿಯರ್ಲಿ 15 to 20% ಅಮೋನಿಯಾ ಕನ್ವರ್ಟ್ ಆಗುತ್ತೆ. ದಿಸ್ ಕ್ಯಾನ್ ಬಿ ಪಾಸ್ಡ್ ಥ್ರೂ ದ ಕೂಲರ್. ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ನೋಡಿ ಈ ರೀತಿ ನಾವು ಬರೆದಾಗ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ನಾವೇನಂತ ಕರಿತೀವಪ್ಪ ಇದನ್ನ ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ಕೂಲರ್. ಇದನ್ನು ಕಂಡೆನ್ಸರ್ ಅಂತ ಕರಿತೀವಿ. 15 to 20% ಕನ್ವರ್ಷನ್ ಆಗಿರೋದನ್ನು ಇಲ್ಲಿ ನಾವು ಕಂಡೆನ್ಸ್ ಮಾಡಿದಾಗ ವಿ ಗೆಟ್ ದ ಲಿಕ್ವಿಫೈಡ್ ಅಮೋನಿಯಾ ಅಂತ ಕರಿತೀವಿ. ಸೊ ಫೈನಲ್ ಆಗುತ್ತೆ ಇಟ್ ಗೆಟ್ಸ್ ಲಿಕ್ವಿಫೈಡ್ ಆ್ಯಂಡ್ ಅನ್ರಿಯಾಕ್ಟೆಡ್ ಗ್ಯಾಸ್ ಆರ್ ರೀಸೈಕಲ್ಡ್. ನೋಡಿ ಪ್ರತಿಯೊಂದು ಪ್ರೋಸೆಸ್ಸಲ್ಲಿ ನೈಟ್ರೋಜನ್ ಪಾಸ್ ಮಾಡ್ತೀವಿ, ಕಂಪ್ರೆಸರಿಂದ ಕನ್ವರ್ಟರ್ ಬರುತ್ತೆ. ಇಟ್ ವಿಲ್ ಕನ್ವರ್ಟ್ಸ್ ಓನ್ಲಿ 15-20% ಆಫ್ ದ ಅಮೋನಿಯಾ. ಇಟ್ ವಿಲ್ ಪಾಸ್ ಇಟ್ ಇನ್ ಟು ದ ಕೂಲರ್ಸ್. ಈ ಕೂಲರ್ಗೆ ಎಂಟರ್ ಆಗುತ್ತೆ. ಈ ಕೂಲರ್ಸ್ಗಳಿಗೆ ಎಂಟರ್ ಆದ ತಕ್ಷಣ ಈ ಕೂಲರ್ ಏನು ಮಾಡುತ್ತಪ್ಪ ಅಂದರೆ ದಿಸ್ ಕೂಲರ್ ಗೆಟ್ ಲಿಕ್ವಿಫೈಡ್ ಆಗಿ ಮತ್ತೆ ಅನ್ರಿಯಾಕ್ಟೆಡ್ ಹೈಡ್ರೋಜನ್ ಗ್ಯಾಸ್ ಇಸ್ ರೀಸೈಕಲ್ಡ್. ಈ ಪ್ರೋಸೆಸ್ಸು ಒಂದು ಸಲಕ್ಕೆ ಸ್ಟಾಪ್ ಆಗಲ್ಲ. ಇದು ಇಟ್ ವಿಲ್ ರೀಸೈಕಲ್ಡ್. ಪುನಃ ಏನಾಗ್ತಾ ಇರುತ್ತೆ, ಇದು ರಿಪೀಟೆಡ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಕಡೆ 15-20% ಅಮೋನಿಯಾ ಪಾಸ್ ಆಗುತ್ತೆ. ಈ ಅಮೋನಿಯಾ ಕೂಲರ್ಗೆ ಎಂಟರ್ ಆಗುತ್ತೆ, ಅದು ಲಿಕ್ವಿಫೈಡ್ ಆಗುತ್ತೆ. ಲಿಕ್ವಿಫೈಡ್ ಆದಮೇಲೆ ಯಾವುದು ಲಿಕ್ವಿಫೈ ಆಗಿ ಉಳ್ಕೊಂಡಿರುತ್ತಲ್ಲ ನೈಟ್ರೋಜನ್, ದಟ್ ಇಸ್ ನಾಟ್ ಅನ್ರಿಯಾಕ್ಟೆಡ್ ಹೈಡ್ರೋಜನ್ ಈಸ್ ಅಗೇನ್ ರೀಸೈಕಲ್ಡ್. ಅದನ್ನು ರೀಸರ್ಕ್ಯುಲೇಷನ್ ಪಂಪ್ ಅಂತ ಕೂಡ ಕರಿತಾ ಹೋಗ್ತದೆ. ಹಾಗಾಗಿ ಈ ಪ್ರೋಸೆಸ್ಸನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ಇಲ್ಲಿ ತನಕ ಯಾವತ್ತೂ ಕೂಡ ಎಕ್ಸಾಮಲ್ಲಿ ನಿಮಗೆ ಎಕ್ಸ್ಪ್ಲೈನ್ ದ ಪ್ರೋಸೆಸ್ ಫಾರ್ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಂತ ಖಂಡಿತ ಕೇಳಿಲ್ಲ. ಅವ್ರು ಕೇಳೋದೊಂದು ಫ್ಲೋ ಚಾರ್ಟ್ ಡಯಾಗ್ರಾಮ್ ಮಾತ್ರ ಕೇಳ್ತಾರೆ. ಒಂದು ಫ್ಲೋ ಚಾರ್ಟನ್ನು ಕೇಳ್ತಾರೆ, ಅದ್ರ ಜೊತೆಗೆ ಕಂಡೀಷನ್ಗಳನ್ನ ಕೇಳ್ತಾರೆ. ಸೊ ಹಾಗಾಗಿ ಈ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಅಂತ ನಾನು ಕ್ಲಿಯರ್ ಕಟ್ ಹೇಳ್ಬಿಡ್ತೀನಿ ನಿಮಗೆ. ಸೊ ನೋಡಿ, ಕ್ವಶನ್ಸನ್ನು ಈ ರೀತಿಯಾಗಿ ಕೇಳ್ತಾರೆ ಅವರು. ಏನು ಕೇಳ್ತಾರಪ್ಪ ಅಂದರೆ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ರೈಟ್ ದ ಫ್ಲೋ ಚಾರ್ಟ್ 1 ಮಾರ್ಕಿಗೆ ಆ್ಯಂಡ್ ರೈಟ್ ದ ಕೆಮಿಕಲ್ ಇಕ್ವೇಷನ್ ವಿತ್ ಸೂಟಬಲ್ ಕಂಡೀಷನ್ ಅಂತ ಕೇಳ್ತಾ ಇರ್ತಾರೆ. ಸೊ ನೀವು ಅವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಷ್ಟು ಮಾತ್ರ ಬರೀರಿ, ಬೇರೆ ಏನು ಬೇಡ. ನಾನು ನೋಡ್ತಿದ್ದೀನಿ ಇಲ್ಲಿ ಬರಿಬೇಕಾಗಿಷ್ಟೇ. ಒಂದು ಏನು N2+3S2 N2+ ಏನು ಬರ್ತಿದ್ದೀರಾ 3S2 ನೋಡಿ ಕ್ಲಿಯರ್ ಕಟ್ಟಾಗಿ. N2+3S2 ಇಸ್ ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಸೂಟಬಲ್ ಕಂಡೀಷನ್ ಅಂತ ಹೇಳ್ತಾರೆ ಇಲ್ಲಿ ನೋಡಿ. ದಿಸ್ ಇಸ್ ಹಿಯರ್ ಬರೆಯುವಾಗ 2NH3 this also gaseous and this also gaseous and this also gaseous and liquid is also called gaseous and we are going to maintain conditions. FeO iron oxide is the catalyst. We are going to maintain conditions 700 Kelvin and 200 bar. But these two ಬರ್ರೆ you will get 2 marks ಇಷ್ಟೇ. ಸೊ ಟೋಟಲ್ನಾಗಿ ಫ್ಲೋ ಚಾರ್ಟಿಗೆ 1 ಮಾರ್ಕ್ ಇರುತ್ತೆ, ಇದು ಬರಲಿಗೆ 2 ಮಾರ್ಕ್ಸ್. ನೋಡಿ ಬರೀ ರಿಯಾಕ್ಷನ್ಸ್ ಬರೆದ್ರೆ 1 ಮಾರ್ಕ್ ಇರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ತೋರಿಸ್ಬೇಕು, ಕ್ಯಾಟಲಿಸ್ಟ್ ತೋರಿಸ್ಬೇಕು ಮತ್ತು ಟೆಂಪ್ರೇಚರ್ ಪ್ರೆಷರ್ ತೋರಿಸ್ಬೇಕು. ಕಂಡೀಷನ್ಸನ್ನು ಸೂಟೇಬಲ್ ಕಂಡೀಷನ್ಸನ್ನು ತೋರಿಸಿಲ್ಲ ಅಂತಂದರೆ ಮಾರ್ಕ್ಸ್ ನಿಮಗೆ ಕಟ್ ಆಗುತ್ತೆ. ಸೊ ಹಾಗಾಗಿ ಈ ರೀತಿ ಬರೀಬೋದು. ಇಲ್ಲ ಇನ್ನೂ ಚೆನ್ನಾಗಿ ಬೇಕಾದ್ರೆ ಬರೆಯುವಾಗ ಟೆಂಪರೇಚರ್ ಅಂತ ಬರ್ಕೊಂಡ್ಬಿಟ್ಟು 700 ಕೆಲ್ವಿನ್ ಅಂತ ಬರ್ಕೊಳ್ಳಿ. ಪ್ರೆಷರ್ ಅಂತ ಬರೆದುಬಿಟ್ಟು 200 ಬಾರ್ ಪ್ರೆಷರ್ ಅಂತ ಬೇಕಾದ್ರೆ ಬರೀರಿ. ಕೆಟಲಿಸ್ಟ್ ಅಂತ ಬರೆದುಬಿಟ್ಟು ಐರನ್ ಆಕ್ಸೈಡ್ ಅಂತ ಬೇಕಾದ್ರೂ ಬರೀಬೋದು. ದೀಸ್ ಆರ್ ದ ಕಂಡೀಷನ್ಸ್. ಸೊ ಇಷ್ಟು ಬರೆದ್ರೆ ಯು ವಿಲ್ ಗೆಟ್ 2 ಮಾರ್ಕ್ಸ್. ಈ ರೀತಿ ಕ್ವಶನ್ಸ್ ಕೇಳ್ತಾರೆ, ಎಕ್ಸ್ಪ್ರೆಷನ್ಸ್ ಖಂಡಿತ ಕೇಳಲ್ಲ. ಕ್ಲಿಯರ್? ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಸಾಕಷ್ಟು ಸಲ ಕೇಳಿದರೆ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ ಅಂತ ಕೊಟ್ಬಿಟ್ಟು ಎ ರೈಟ್ ದ ಫ್ಲೋ ಚಾರ್ಟ್, ಒಂದು ಬಿ ಅಂತ ಕೇಳಿಬಿಟ್ಟು ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ರೈಟ್ ದ ಸೂಟಬಲ್ ಕಂಡೀಷನ್ ಅಂತ ಕೇಳ್ತಾರೆ. ರೈಟ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದಾಗ N2+3S2 ರಿವರ್ಸಿಬಲ್ ಸೈನ್ 2NH3 ಅಂತ ಬರೀರಿ. ವಿತ್ ಸೂಟಬಲ್ ಕಂಡೀಷನ್ ಅಂತ ಕೇಳಿದಾಗ ಬರೀಲೇಬೇಕು. ಇಲ್ಲಿ ಮೇಲೆ ಐರನ್ ಆಕ್ಸೈಡ್ FeO, ಕೆಳಗಡೆ 700 ಟೆಂಪರೇಚರ್ 700 ಕೆಲ್ವಿನ್ ಆ್ಯಂಡ್ 200 ಬಾರ್ ಪ್ರೆಷರ್. ಇಷ್ಟು ಕಂಡೀಷನ್ ಇದ್ದರೆ ಮಾತ್ರ ವಿಲ್ ಗೆಟ್ 2 ಮಾರ್ಕ್ಸ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒನ್. ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬೇಡಿ, ಇಷ್ಟನ್ನು ನೋಡ್ಕೊಳ್ಳಿ. ಓಕೆ. ಸೊ ಹಾಗಾಗಿ ಡಯಾಗ್ರಾಮು ಕೂಡ ಭಾಳ ಇಂಪಾರ್ಟೆಂಟು. ಆ ಡಯಾಗ್ರಾಮು ಅದರ ಜೊತೆಗೆ ನೀವೇನು ಸ್ಟಡಿ ಮಾಡಿದಿರಲ್ಲ, ಸೊ ಆ ಡಯಾಗ್ರಾಮ್ಸಿನ ಜೊತೆಗೆ ನಮಗೆ ಬೇಕಾದಂಥ ಕಾನ್ಸೆಪ್ಟ್ಗಳೇನಪ್ಪ ಅಂತ ಹೇಳಿದ್ರೆ ಸೂಟಬಲ್ ಕಂಡೀಷನ್ಸ್ಗಳು. ಡಯಾಗ್ರಾಮ್ಸು, ಕೆಮಿಕಲ್ ರಿಯಾಕ್ಷನ್ ಮತ್ತು ಸೂಟಬಲ್ ಕಂಡೀಷನ್ ಬರೀಬೇಕಾಗುತ್ತೆ. ದಟ್ಸ್ ಆಲ್. ಸೊ ಇಷ್ಟು ನೋಡಿಕೊಂಡ್ರೆ ಇಸ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ಸ್ ಪ್ರೋಸೆಸ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಸೊ ಅಮೋನಿಯಾದ ಕೆಮಿಕಲ್ ಪ್ರಾಪರ್ಟೀಸ್ ನೋಡೋಣ. ನೀವು ಅಳಿಸ್ಬಿಡ್ತೀನಿ ಡಯಾಗ್ರಾಮ್ಸನ್ನು ನೋಡ್ಕೊಳ್ಳೋ ಡಯಾಗ್ರಾಮ್ಸ್ ಇದೆ ಎಲ್ಲಗೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಪ್ರಾಪರ್ಟೀಸ್. ಸೊ ಅಮೋನಿಯಾನ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ವಿ. ಸೊ ಇಲ್ಲಿ ಮ್ಯಾನುಫ್ಯಾಕ್ಚರ್ ಬೇರೆ, ಪ್ರಿಪ್ರೇಷನ್ ಬೇರೆ. ಪ್ರಿಪ್ರೇಷನ್ ಅಂತ ಹೇಳಿದ್ರೆ ಅದು ಲ್ಯಾಬ್ರೇಟರಿ ಲೆವೆಲ್ ಪ್ರಿಪೇರ್ ಮಾಡ್ತೀವಿ. ಮ್ಯಾನುಫ್ಯಾಕ್ಚರ್ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಲೆವೆಲ್, ಬಲ್ಕಲ್ ಅಮೌಂಟಲ್ಲಿ
ಜಾಸ್ತಿ ಅಮೌಂಟಲ್ಲಿ ಪ್ರಿಪೇರ್ ಮಾಡಿದ್ರೆ ದಟ್ ವಿ ಕ್ಯಾನ್ ಆಸ್ ದ ಮ್ಯಾನುಫ್ಯಾಕ್ಚರ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಹೇಳುವಾಗ ಸೊ ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ. ಸೊ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ ನೋಡಿ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಅಮೋನಿಯಾ ಅಂತ ಹೇಳಿದ್ರೆ aqueous solution of ammonia is weakly basic due to the formation of OH minus. ಖಂಡಿತವಾಗಲೂ aqueous solution of ammonia is a weakly basic or generally weakly basic because due to the formation of OH minus ions. OH minus ionsಗಳು ಇರೋದ್ರಿಂದ ಅದು weakly basic ಆಗಿರುತ್ತೆ. ಸೊ ನೋಡಿ ಈ ರೀತಿ ಬರುತ್ತದು aqueous ammonia NH3 plus H2O. Clear? ನೋಡಿ NH3 plus H2O. This is called as gaseous. This is called as liquid. It forms NH4OH. This forms NH4OH. NH4. This is NH4OH and split ಮಾಡಿರ್ತಾರಿಂದ NH4 plus and OH minus. This is called weakly basic. This is weak base ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ OH minus ions. ಕ್ಲಿಯರ್? ಸೊ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನು ನೋಡೋದಾದ್ರೆ aqueous solution of ammonia is weakly basic due to the formation of OH minus ions. ಅದರ ಜೊತೆ ಇನ್ನೊಂದಿದೆ, is a very strong solution of ammonia in water. A very strong solution of ammonia in water is liquor ammonia ಅಂತ ಕರಿತೀವಿ ನಾವು. ಇಲ್ಲಿ very strong solution of ammonia in water is liquor ammonia ಹೇಳ್ತಾರೆ. So liquor ammonia, this liquor ammonia is a strong solution of ammonia. Liquor ammonia is a strong solution. ಅದನ್ನು ಹೇಳ್ತಾರೆ. ಸೊ ಅಲ್ಲಿ ammonia is a weakly basic due to the formation of OH minus ions. A very strong solution of ammonia in water. A very strong solution of ammonia in water is the liquor ammonia. So liquor ammonia is a very strong solution ಅಂತ ಕೂಡ ಹೇಳ್ತಾ ಹೋಗ್ತಾರೆ. ಇದು ಕೂಡ ಒಂದು ಪಾಯಿಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಅಲ್ಲಿ ಮೊದಲನೇ ಪ್ರಾಪರ್ಟಿ. ಎರಡನೇದು ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ಸ್. The second property is called formation of hydroxides. Second one is the formation of hydroxides. Formation of hydroxides. ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ಸ್ ಅಂತ ತಗೊಂಡಾಗ ನೋಡಿ, ಜನರಲ್ ಆಗಿ ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ ಅಂದರೆ ಜಿಂಕ್ ಸಲ್ಫೈಡ್. ಇಟ್ ವಿಲ್ ರಿಯಾಕ್ಟ್ ವಿತ್ ಅಮೋನಿಯಂ ಹೈಡ್ರಾಕ್ಸೈಡ್ ಗಿವ್ಸ್ ಜಿಂಕ್ ಹೈಡ್ರಾಕ್ಸೈಡ್ ಅಂಡ್ ಅಮೋನಿಯಂ ಸಲ್ಫೈಡ್, ವೈಟ್ ಪ್ರಿಸಿಪಿಟೇಟ್ ಅಂತ ಕೂಡ ಕರೀತಾರೆ. ಫಾರ್ಮೇಷನ್ ಆಫ್ ಹೈಡ್ರಾಕ್ಸೈಡ್ ಅಂದರೆ ಜಿಂಕ್ ಸಲ್ಫೈಡ್, ZnSO4, ಜಿಂಕ್ ಸಲ್ಫೈಡ್. ದಿಸ್ ಇಸ್ aqueous plus zinc sulfate and ammonium hydroxide. Ammonium hydroxide, zinc sulfide and ammonium hydroxide. This also called aqueous. This gives zinc hydroxide, ZnOH twice. This also called aqueous. And ammonium sulfate, NH4 twice, SO4, ammonium sulfate. This also called aqueous, but it gives white PPT. White PPT means what here? White PPT is the white precipitation ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. So this is the second property, the second chemical property of the liquid ammonia is, so formation of hydroxides. Here zinc sulfate reacts with the ammonium hydroxide to give zinc hydroxide. It is available in the white precipitate form. This is called precipitation ಅಂತ ಕರಿತೀವಿ. zinc hydroxide is in the white precipitation form ಸಿಗುತ್ತೆ. This is called as the aqueous ammonium sulfate. This is the second property of the formation of hydroxides. Next, third property is, so formation of complexes. It means formation of complex compounds. Formation of complex compounds. So formation of complex compounds. So complex will every formation ಆಗ್ತವೆ. So formation of complex compounds is cuprous. Cu2 plus is a cuprous. This cuprous reacts with the ammonia, 4NH3. This is also aqueous solution. So Cu2 plus cuprous, and it will give CuNH3 4 plus or 2 plus. This is called as aqueous. This is cuprous reacts with ammonia to give tetramine cuprate. Tetramine copper ಅಂತ ಕೂಡ ಕರಿತೀವಿ ಇದನ್ನ.
ಇದನ್ನು ಟೆಟ್ರಾ ಅಮೈನ್ ಕಾಪರ್ ಅಂತ ಕೂಡ ನಾವು ಕರಿತಾ ಹೋಗ್ತಿದ್ದೆ. ಅದು ಜನರಲ್ ಹೇಳೋದ್ರೆ ಟೆಟ್ರಾ ಅಂದರೆ 4 ಇದೆ, ಟೆಟ್ರಾ ಅಮೈನ್ ಕಾಪರ್ ಅಂತ ಕೂಡ ಹೇಳ್ತೀವಿ. ದಿಸ್ ಈಸ್ ಡೀಪ್ ಬ್ಲೂ ಕಲರ್. This is deep blue color. This is called as a deep blue color. This is the formation of complexes. Okay, ಇಲ್ಲಿ ನಾವು ಅಮೋನಿಯಾದಿಂದ ಆ ಕಾಂಪ್ಲೆಕ್ಸ್ಗಳನ್ನ ಕೂಡ ಫಾರ್ಮೇಷನ್ ಮಾಡಬಹುದು ಜನರಲ್ ಆಗಿ. ಇಲ್ಲಿ ಸೊ ಕಾಪರ್ ಇಸ್ ಬ್ಲೂ ಕಲರ್, ಇನಿಷಿಯಲಿ ಇದು ಬ್ಲೂ ಕಲರ್ ಇರುತ್ತೆ. ಅಮೋನಿಯಾ ರಿಯಾಕ್ಟ್ ಆದ ತಕ್ಷಣ ಡೀಪ್ ಬ್ಲೂ ಕಲರ್ ಆಗುತ್ತೆ ಜನರಲ್ ಆಗಿ. ಸೊ ಇನಿಷಿಯಲಿ ಇಟ್ ಇಸ್ ಎ ಬ್ಲೂ ಕಲರ್, ಪೇಲ್ ಬ್ಲೂ ಅಂತ ಕೂಡ ಹೇಳ್ತೀವಿ. ಸೊ ವೆನ್ ಎವರ್ ಇಟ್ ವಿಲ್ ರಿಯಾಕ್ಟ್ ವಿತ್ ದ ಅಮೋನಿಯಾ, ಲಿಕ್ವಿಡ್ ಅಮೋನಿಯಾ ರಿಯಾಕ್ಟ್ ಆದಾಗ ಇಟ್ ವಿಲ್ ಗಿವ್ಸ್ ದ, ಸೊ ಇದು ಟೆಟ್ರಾಮೈನ್ ಕಾಪರ್ ಅಂತ ಕೂಡ ಹೇಳ್ತೀವಿ. ಟೆಟ್ರಾಮೈನ್ ಕಾಪರ್ ಅಥವಾ ಕ್ಯೂಪ್ರಮೋನಿಯಂ ಸಲ್ಫೇಟ್, ಕ್ಯೂಪ್ರಮೋನಿಯಂ ಸಾಲ್ಟ್ ಅಂತ ಕೂಡ ಹೇಳ್ಬೋದು. ಕ್ಯೂಪ್ರಮೋನಿಯಂ ಸಾಲ್ಟ್ ಅಂತ ಕೂಡ ಹೇಳ್ಬೋದು. IUPAC ಅಂದರೆ ಟೆಟ್ರಾಮೈನ್ ಕಾಪರ್ ಅಂತ ಕೂಡ ನಾವು ಹೇಳ್ತಾ ಹೋಗ್ಬೋದು. ಹಾಗಾಗಿ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ದಟ್ಸ್ ಆಲ್. ದೀಸ್ ಆರ್ ದ ಫ್ಯೂ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಅಮೋನಿಯಾ. ಸರಿನಲ್ಲಿ ಅಮೋನಿಯಾ ಕಾಂಪೌಂಡ್ ಕಂಪ್ಲೀಟ್ ಆಯಿತು. ಒಂದು ನೆನ್ಪಿಟ್ಕೊಳ್ಳಿ, ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮಲ್ಲಿ ಕೇಳ್ತಾರೆ, ಅದನ್ನು ಫ್ಲೋ ಚಾರ್ಟನ್ನು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಕೆಮಿಕಲ್ ರಿಯಾಕ್ಷನ್ಸ್ N2+3 ರಿವರ್ಸಿಬಲ್ ಸೈನ್ 2NH3 with a suitable condition, iron oxide catalyst, 700 Kelvin temperature, 200 bar pressure ಕೂಡ ನೀವು ಮೇಂಟೈನ್ ಮಾಡಿದ್ರೆ ದಟ್ಸ್ ಆಲ್. ಅದು ವೆರಿ ವೆರಿ ಇಂಪಾರ್ಟೆಂಟ್ ಕಂಡೀಷನ್ಸ್ ಕೇಳಿದ್ದಾರೆ. 3 ಮಾರ್ಕ್ಸ್ ಸಾಕಷ್ಟು ಸಲ ಕೇಳ್ತಾರೆ. ಇನ್ನು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಬಂದಾಗ ಇಲ್ಲಿ ಎ ಸೊಲ್ಯೂಷನ್ ಆಫ್ ಅಮೋನಿಯಾ ಇಸ್ ವೀಕ್ಲಿ ಬೇಸಿಕ್ ಡ್ಯೂ ಟು ದ ಫಾರ್ಮೇಷನ್ ಆಫ್ OH- ಅಂತ ಒಂದು ಕಂಡೀಷನ್ ಕೂಡ ಹೇಳ್ತಾ ಹೋಗ್ತೀವಿ. ಇನ್ನೊಂದು ಫಾರ್ಮೇಷನ್ ಆಫ್ ಹೈಡ್ರಾಕ್ಸಿಸ್, ಮತ್ತೊಂದು ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಇದು ಫಸ್ಟ್ ಕಾಂಪೌಂಡ್. ಐ ವಿಲ್ ಮೂವ್ ಆನ್ ಟು ದ ಸೆಕೆಂಡ್ ಕಾಂಪೌಂಡ್ ಇನ್ ನೈಟ್ರೋಜನ್. ಸೊ ನೈಟ್ರೋಜನ್ನ ಮೊದಲನೇ ಕಾಂಪೌಂಡ್ ಅಮೋನಿಯಾ ಆಗಿರುತ್ತೆ. ಸೊ ಇನ್ನೊಂದು ಕಾಂಪೌಂಡ್ ಬಂದ್ಬಿಟ್ಟು ನೈಟ್ರಿಕ್ ಆಸಿಡ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಇಸ್ ಸೆಕೆಂಡ್ ಕಾಂಪೌಂಡ್ ಇಸ್ ನೈಟ್ರಿಕ್ ಆಸಿಡ್. ಇನ್ನೊಂದು ಕಾಂಪೌಂಡ್ ಏನಪ್ಪ ಅಂದರೆ ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡ್, ದಿಸ್ ಇಸ್ HNO3. ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ. ಸೊ ಇವೆರಡರಲ್ಲಿ ಯಾವುದೋ ಎಕ್ಸಾಮ್ ಕೇಳ್ತಾರೆ. ಸೊ ಅಮೋನಿಯಾ, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಹೇಬರ್ ಪ್ರೋಸೆಸ್ ಅಂತ ಕರಿತೀವಿ. ಸೊ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾರ್ಡ್ ಪ್ರೋಸೆಸ್ ಅಂತ ಕರಿತೀವಿ. ನೋಡಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಲ್ಯಾಬೊರೇಟರಿ ನೇಮ್ ಪಾಯಿಂಟು ಮ್ಯಾನುಫ್ಯಾಕ್ಚರ್ ಆಫ್ HNO3 means nitric acid by Ostwald process. So manufacture of HNO3 by Ostwald's process. Manufacture of HNO3 by the manufacture of nitric acid by Ostwald's process. ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಜನರಲ್ ಅಂತ ಹೇಳಿದಾಗ 3 ಸ್ಟೆಪ್ಸ್ ಬರುತ್ತೆ ಇಲ್ಲಿ. ಆ ಸ್ಟೆಪ್ಸ್ ಎರಡು ನೋಡ್ಕೊಂಡ್ಬಿಟ್ಟು ಜನರಲ್ ಹೇಳ್ತಾರೆ. ಇದನ್ನು ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದರೆ. ರೈಟ್ ದ 3 ಇಂಪಾರ್ಟೆಂಟ್ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ರೈಟ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾರ್ಡ್ಸ್. ಅಮೋನಿಯಾ ಅಲ್ಲ, ನಾವು ಹಿಂದಿನ ಇದರಲ್ಲೇ ಇದ್ದೀನಿ ನಾನೀಗ. ಸೊ ರೈಟ್ ದ 3 ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓಸ್ಟ್ವಾರ್ಡ್ಸ್ ಪ್ರೋಸೆಸ್ ಅಂತ ಕೇಳ್ತಾರೆ. 3 ಸ್ಟೆಪ್ಸ್ ಇದೆ. ಅದರಲ್ಲಿ ಸ್ಟೆಪ್ 1 ಅಂತ ತಗೊಳ್ಳೋಣ. ಸ್ಟೆಪ್ ಫಸ್ಟ್ is the oxidation of nitric oxide. First step is the oxidation of nitric oxide. Oxidation of nitric oxide. ನೋಡಿ ನೈಟ್ರಿಕ್ ಆಕ್ಸಿಡೇಷನ್ ಮಾಡ್ತಾರೆ. ಹಂಗಂದ್ರೆ ಅಮೋನಿಯಾ ಈಸ್ ಆಕ್ಸಿಡೈಸ್ಡ್ by air in the presence of platinum and rhodium as catalyst at 500 Kelvin and 9 bar pressure to give nitric oxide. ಅದನ್ನು ಆಕ್ಸಿಡೇಷನ್ ನೈಟ್ರಿಕ್ ಆಕ್ಸೈಡ್ ಅಂತ ಕರೀತಾರೆ. ಯಾವ ರೀತಿ ಅಂತಂದರೆ ಅಮೋನಿಯಾ, this is ammonia. So this ammonia is oxidized means O2. This ammonia is oxidized by O2 in presence of platinum rhodium catalyst and 500 Kelvin temperature and 9 bar pressure. You will get nitric oxide NO plus H2O. Now this is very simple. ನೆನ್ಪಿಟ್ಕೊಳ್ಳಿ, ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ನೆನ್ಪಿಟ್ಕೊಳ್ಳಿ, ರಿಯಾಕ್ಷನ್ಸನ್ನು ಬರೆದ್ಬಿಡ್ತೀವಿ. ಇನ್ನಾರು ಏನು ಕೆಮಿಸ್ಟ್ರಿಯಲ್ಲಿ ಬ್ಯಾಲೆನ್ಸ್ ಮಾಡಿಸಿಲ್ಲ ಅಂದರೆ ಮಾರ್ಕ್ಸ್ ಕಟ್ಟಾಗುತ್ತೆ. ನಾನು ಬರೀ ಎಷ್ಟು ಬರ್ತೀನಪ್ಪ ಅಂದರೆ ದಿಸ್ ಅಮೋನಿಯಾ ಅಂಡರ್ಗೋ ಆಕ್ಸಿಡೇಷನ್ in presence of rhodium and palladium catalyst at 500 Kelvin and 9 bar pressure to give nitric oxide or nitrogen monoxide ಅಂತ ಕರಿತೀವಿ. ಬೇಕಿದ್ರೆ ದಿಸ್ ಅಮೋನಿಯಾ ಅಂತ ನಾವೇನು ಬರ್ಕೊಂಡಿದ್ದೀವಲ್ಲ, ಇಲ್ಲಿ ಬೇಕಾದರೆ
ದಿಸ್ ಅಮೋನಿಯಾ ಇಸ್ ಆಲ್ಸೋ ಗ್ಯಾಸಿಯಸ್ ಬೇಕಾದ್ರೆ ತೋರಿಸ್ಕೊಳ್ಳಿ. ದಿಸ್ ಆಲ್ಸೋ ಕಾಲ್ಡ್ ಗ್ಯಾಸಿಯಸ್ ಆ್ಯಂಡ್ ದಿಸ್ ಆಲ್ಸೋ ಕಾಲ್ಡ್ ಗ್ಯಾಸಿಯಸ್ ಆ್ಯಂಡ್ ದಿಸ್ ಕಾಲ್ಡ್ ದ ಲಿಕ್ವಿಡ್ ನಡೆಯುತ್ತೆ. ಸೊ ಯು ಟು ಬ್ಯಾಲೆನ್ಸ್ ದಿಸ್ ಒನ್. ಬ್ಯಾಲೆನ್ಸ್ ಇಸ್ ವೆರಿ ಸಿಂಪಲ್. ಇದು ಒಂದು ಸಿಂಪಲ್ ನೆನ್ಪಿಟ್ಕೊಳ್ಳಿ. 45 46 ಅಂತ ಫಾರ್ಮೆಟ್ ಬಿಟ್ಬಿಡಿ. ಇಲ್ಲಿಗೆ 45 ಅಂತ ಬರ್ಕೊಡಿ, ಇಲ್ಲಿಗೆ 46 ಅಂತ ಬರ್ಕೊಡಿ. ಭಾಳ ಈಸಿ ಆಗುತ್ತೆ ನೋಡಿ. 45 ಆ್ಯಂಡ್ 46 ದಿಸ್ ಬ್ಯಾಲೆನ್ಸಿಂಗ್. ಈ ರೀತಿ ಬ್ಯಾಲೆನ್ಸ್ ಮಾಡಲೇಬೇಕು. ವಿತೌಟ್ ಬ್ಯಾಲೆನ್ಸಿಂಗ್ ಮಾರ್ಕ್ಸ್ ಕಟ್ ಆಗುತ್ತೆ. ಇಷ್ಟು ಸ್ಟೆಪ್ ಬರದೆ ವಿಲ್ ಗೆಟ್ 1 ಮಾರ್ಕ್. ಏನಾದ್ರು ಬ್ಯಾಲೆನ್ಸ್ ಮಾಡುವಾಗ ಒಂದು ನ್ಯೂಮರಿಕಲ್ ತಪ್ಪಾದರೂ ಕೂಡ ಮಾರ್ಕ್ಸ್ ಕೊಡಲ್ಲ. ಸೊ ಹಾಗಾಗಿ ನೀವು ಈಸಿಯಾಗಿ ಬರ್ಕೊಂಡ್ಬಿಡಿ. ಫಸ್ಟ್ NH3O2 NO ಸಿಸ್ಟಮ್ ಬರೀರಿ. ಬ್ಯಾಲೆನ್ಸ್ ಮಾಡುವಾಗ 45 46 ಅಂತ ಬರ್ಕೊಂಡ್ರೆ ವಿಲ್ ಗೆಟ್ 1 ಮಾರ್ಕ್. ದಿಸ್ ಇಸ್ ದ ಸ್ಟೆಪ್ 1. ನೆಕ್ಸ್ಟ್ ಸ್ಟೆಪ್ 2. Step 2 ಏನಿರುತ್ತೆ ಜನರಲ್ಗೆ? Step 2 is again this nitric oxide is oxidized by air at temperature below 100 degrees Celsius given nitrogen dioxide. ನೋಡಿ ಈ ನೈಟ್ರಿಕ್ ಆಕ್ಸೈಡ್ ಇದೆಯಲ್ಲ, ದಿಸ್ ನೈಟ್ರಿಕ್ ಆಕ್ಸೈಡ್ ಫರ್ದರ್ ಅಂಡರ್ಗೋ ಆಕ್ಸಿಡೇಷನ್, ಪುನಃ ಮತ್ತೆ ಆಕ್ಸಿಡೇಷನ್ ಆಗಿ ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಹೆಂಗೆ ಅಂತ ನೋಡಿ, ಇಸ್ ದ ಫಸ್ಟ್ ಸ್ಟೆಪ್. ಸ್ಟೆಪ್ 2 ದಿಸ್ ನೈಟ್ರಿಕ್ ಆಕ್ಸೈಡ್ NO 2NO plus O2. This gives rise to 2NO2. This is the second step. This for 1 mark. Here, this nitric monoxide or this nitric oxide further undergo oxidation below 100 degrees Celsius to form nitrogen dioxide. This also gaseous and this also gaseous. This is for 1 mark. Clear ಹೇಳ್ತಿರೋದೀಗ. ಸೊ ಮೊದಲನೇ ಸ್ಟೆಪ್ಪಲ್ಲಿ ಏನು ಬರುತ್ತಲ್ಲ ನೈಟ್ರಿಕ್ ಆಕ್ಸೈಡ್, ಅದು ಪುನಃ ಆಕ್ಸಿಡೇಷನ್ ಆಗುತ್ತೆ ಬಿಲೋ 100 ಡಿಗ್ರಿ ಸೆಲ್ಸಿಯಸ್ ಟು ಗಿವ್ ನೈಟ್ರೋಜನ್ ಡೈಆಕ್ಸೈಡ್. ದಿಸ್ ಸೆಕೆಂಡ್ ಸ್ಟೆಪ್. ಸೊ ಮೂರನೇ ಸ್ಟೆಪ್ ಒಂದಿದೆ, ಸ್ಟೆಪ್ 3. ಸೊ 3 ಸ್ಟೆಪ್ಪಿಗೆ 3 ಮಾರ್ಕ್ಸ್ ಇರುತ್ತೆ. ಯಾವ ಸ್ಟೆಪ್ ಕೂಡ ತಪ್ಪಾಗುತ್ತೆ. ಲಾಸ್ಟ್ ಸ್ಟೆಪ್ ಈಸ್ ದಿಸ್ ನೈಟ್ರೋಜನ್ ಡೈಆಕ್ಸೈಡ್ ಏನಿದೆಯಲ್ಲ, ದಿಸ್ ನೈಟ್ರೋಜನ್ ಡೈಆಕ್ಸೈಡ್ is diluted with water. This nitric acid and combines with gives here. This nitrogen dioxide dissolves in water to give nitric acid. This nitrogen dioxide dissolved in water to give ಏನು ಕೊಡುತ್ತಪ್ಪ ನಮಗೆ ಅಂತ ಹೇಳಿದ್ರೆ ನೈಟ್ರಿಕ್ ಆಸಿಡನ್ನು ಕೊಡುತ್ತೆ. ಸೊ ವಿತ್ ನೈಟ್ರಿಕ್ ಆಸಿಡ್ ಅಂಡ್ ನೈಟ್ರಿಕ್ ಮೊನಾಕ್ಸೈಡ್ ಮತ್ತೆ ವಾಪಸ್ ಬರುತ್ತೆ ನೋಡಿ ಜನರಲ್ ಆಗಿ. ದಿಸ್ ಇಸ್ ಕಾಲ್ಡ್ ಅಗೇನ್ 3NO2. ದಿಸ್ ಆನ್ ಡೈಲ್ಯೂಟೆಡ್ ವಾಟರ್ H2O. 3NO2 plus H2O. This also called gaseous and liquid. This gives rise to 2HNO3 plus 4NO. 2HNO3 4NO just NO. This also called gaseous. This is also called as the gaseous ಅಂತ ಕೂಡ ಕರೀತಾ ಹೋಗಿ ನೋಡಿ. This 3NO2 dissolved in water. As diluted with water, this 3NO2 dissolved in water to gives nitric acid. This nitric acid is aqueous and this is called as the NO, gaseous. So this also carries 1 mark. This is for 3 mark. Very very important ಇದು. ಸೊ ಇವೆರಡರಲ್ಲಿ ಹೇಳಿದ್ನಲ್ಲ, ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್, ಫ್ಲೋ ಚಾರ್ಟ್ ಕೇಳ್ತಾರೆ, ಮತ್ತು ಈಕ್ವೇಷನ್ಸನ್ನು ರಿಯಾಕ್ಷನ್ಸನ್ನು ಕೇಳಿ ಕಂಡೀಷನ್ನ ಕೇಳ್ತಾರೆ. ಅದರ ಜೊತೆಗೆ ರೈಟ್ ದ 3 steps involved in the manufacture of nitric acid by Borstot process. The first process ನೋಡಿ, ಅಮೋನಿಯಾ ಅಂಡರ್ಗೋ ಆಕ್ಸಿಡೇಷನ್. ನೀವು ಎಕ್ಸ್ಪ್ಲನೇಷನ್ಸ್ ಕೇಳಲ್ಲ, ಸೊ ನೀವು ನೀಡ್ ನಾಟ್ ಟು ವರಿ ಅಬೌಟ್ ಎಕ್ಸ್ಪ್ಲನೇಷನ್. ಜಸ್ಟ್ ಯು ಕಾನ್ಸಂಟ್ರೇಟ್ ಓನ್ಲಿ ಫಾರ್ ದೀಸ್ 3 reactions. ಈ 3 ಕೆಮಿಕಲ್ ರಿಯಾಕ್ಷನ್ಸ್ ವೆರಿ ವೆರಿ ಇಂಪಾರ್ಟೆಂಟು. ಬರೆಯುವಾಗ ಎಲ್ಲೂ ಕೂಡ ತಪ್ಪಾಗಬಾರ್ದು, ನ್ಯೂಮೆರಿಕಲ್ಸ್ ತಪ್ಪಾಗಬಾರ್ದು. ಸರ್ ಎಲ್ಲ ಕಾರಣ ಮಾಡಿದ್ದೀನಿ, ಇಲ್ಲಿ 2 ಅಂತ ಬರ್ದಿಲ್ಲ ಅಂತ ಹೇಳಿದ್ರೆ 1 ಮಾರ್ಕ್ಸ್ ಹೋಯ್ತೀನಿ ನನಗೆ. ಹಾಗಾಗಿ ಹೇಳುವಾಗ ಸೊ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಬ್ಯಾಲೆನ್ಸಿಂಗ್ ಇಸ್ ವೆರಿ ವೆರಿ ಎಸೆನ್ಷಿಯಲ್. ಸೊ ಬ್ಯಾಲೆನ್ಸಿಂಗ್ನ ಬಿಟ್ಟರೆ ಮಾರ್ಕ್ಸ್ ಅವಾರ್ಡ್ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಆಲ್ 3 reactions ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನೇ ಕೇಳೋದು, 3 ಕೆಮಿಕಲ್ ರಿಯಾಕ್ಷನ್ಸ್ ವಿತ್ ಸೂಟಬಲ್ ಕಂಡೀಷನ್ ಅಂತ ಕೇಳ್ತಾರೆ. ಸರ್ ಎಲ್ಲ ಕರೆಕ್ಟಾಗಿ ಬರ್ತೀನಿ, ಮೇನ್ ಕ್ಯಾಟ್ಲಿಸ್ಟ್ ಬರ್ದಿಲ್ಲ ಅಂದರೆ ಮಾರ್ಕ್ಸ್ ಕೊಡೋದ ನಿಮಗೆ. ಸೊ ಹಾಗಾಗಿ PT ಅಂದರೆ ಪ್ಲಾಟಿನಮ್ ಅಂತ ಕರಿತೀನಿ, RH ಅಂದರೆ ರೋಡಿಯಂ ಅಂತ. ಪ್ಲಾಟಿನಮ್ ಮತ್ತು ರೋಡಿಯಂ ಕ್ಯಾಟ್ಲಿಸ್ಟು ಕಂಡೀಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇಷ್ಟೆಲ್ಲ ಬರೆದ್ಬಿಟ್ಟು ಬರೀ ಕ್ಯಾಟ್ಲಿಸ್ಟ್ ಮಾರ್ಕ್ಸ್ ಬರೆದು ಟೆಂಪ್ರೇಚರ್ ಬರೆದ್ರೆ ಟೆಂಪ್ರೇಚರ್ ಬರೆದು ಪ್ರೆಷರ್ ಬಿಟ್ಟರು ಕೂಡ ಮಾರ್ಕ್ಸ್ ಕೊಡೋಲ್ಲ. ಫಸ್ಟ್ನೇ ಏನು ರಿಯಾಕ್ಷನ್ ಇದೆಯಲ್ಲ ಅಲ್ಲಿ ಕ್ಯಾಟ್ಲಿಸ್ಟು ಬರೀಬೇಕು, ಟೆಂಪ್ರೇಚರು ಬರೀಬೇಕು, ಮತ್ತು ಪ್ರೆಷರು ಬರೀಬೇಕು. ನೋಡಿ 500 ಕೆಲ್ವಿನ್ ಟೆಂಪ್ರೇಚರ್ ಬರೀಬೇಕು, ಪ್ರೆಷರ್ 200 ಬರುತ್ತೆ. ಎಲ್ಲ ಕಂಡೀಷನ್ ಸೂಟೇಬಲ್ ಬರೆದ್ರೆ ಮಾತ್ರ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತು ಈಗ? ದಿಸ್ ಇಸ್ ಈ 3 ಸ್ಟೆಪ್ಸ್ ಅಲ್ಲಿ ಕೇಳ್ತಾ ಹೋಗ್ತಾರೆ. 4NH3 plus 5O2, 4NO plus 6H2O. ಬೇಕಾದರೆ ಇದು ಬಿಟ್ಟರು ನಡೆಯುತ್ತೆ. ಏನು ಫಿಸಿಕಲ್ ಸ್ಟೇಟ್ಸ್ ಇದೆಯಲ್ಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ, ಈ ಫಿಸಿಕಲ್ ಸ್ಟೇಟ್ಸ್ ಬರೆಯೋದು ಬಿಟ್ಟರು ಬೇಕಾದ್ರೆ ಮಾರ್ಕ್ಸ್ ಕಟ್ ಮಾಡೋದು ನಿಮಗೆ.
ಕಂಡೀಷನ್ ಮಾತ್ರ ಯಾವುದೇ ಕಾರಣಕ್ಕೆ ಕೊಡಬಾರ್ದು, ಮತ್ತು ಈಕ್ವೇಷನ್ ಬ್ಯಾಲೆನ್ಸಿಂಗ್ ಆಗಿರಬೇಕು. ಈಕ್ವೇಷನ್ ಯಾವುದೇ ಕಾರಣಕ್ಕೂ ಇಂಬ್ಯಾಲೆನ್ಸ್ ಇತ್ತು ಅಂದರೆ ಮಾರ್ಕ್ಸ್ ಸಿಗಲ್ಲ. ಸೊ ಇಲ್ಲಿ ನೋಡಿ 2NO + O2 2NO2. ನೆಕ್ಸ್ಟ್ ದಿಸ್ 3NO2 + H2O 2HNO3 + NO. ಸೊ ವೆರಿ ಕ್ಲಿಯರ್, ದಿಸ್ ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ದಿಸ್ ನೈಟ್ರೋಜನ್ ಡೈಆಕ್ಸೈಡ್ ಆ್ಯಂಡ್ ಡೈಲ್ಯೂಟೆಡ್ ಟು ಗಿವ್ ನೈಟ್ರಿಕ್ ಆಸಿಡ್. ಇಷ್ಟು ನೆನ್ಪಿಟ್ಕೊಂಬಿಡಿ. ನೈಟ್ರಿಕ್ ಆಕ್ಸೈಡ್ ಬೇರೆ, ನೈಟ್ರಿಕ್ ಆಸಿಡೇ ಬೇರೆ. ನೈಟ್ರಿಕ್ ಆಕ್ಸೈಡ್ ಬರೋದು ಅಮೋನಿಯಾ ಅಂಡರ್ಗೋ ಆಕ್ಸಿಡೇಷನ್ ಟು ಗಿವ್ ನೈಟ್ರಿಕ್ ಆಕ್ಸೈಡ್. This nitric acid further oxidation to give nitrogen dioxide. This nitrogen dioxide is dissolved in water to give aqueous nitric acid ಅಂತ ಕರೀತಾರೆ. nitric acid. This is the manufacture of nitric acid by Ostwald process. That's all. ಇಷ್ಟು ನೋಡಿಕೊಂಡ್ರೆ ಸಾಕು, ವೆಲ್ ಅಂದ್ಬಿಟ್ಟು. I will move on to the next concept ಬಂದ್ಬಿಟ್ಟು ನೈಟ್ರಿಕ್ ಆಸಿಡ್ ಅಂದರೆ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್. ಏನು ಪ್ರಾಪರ್ಟೀಸ್ ಇದೆ ಆ ಪ್ರಾಪರ್ಟೀಸ್ಗಳು ನೋಡ್ತಾವ ಜನರಲ್ಲಾಗೆ. ಸೊ ನೈಟ್ರಿಕ್ ಆಸಿಡಿನ ಪ್ರಾಪರ್ಟೀಸ್ಗಳು ಏನೇನು ಜನರಲ್ಲಾಗೆ ಅಂತ ನೋಡ್ತಾವ ನಿಮಗೆ ನೋಡಿ. ಸೊ ಪ್ರಾಪರ್ಟೀಸ್, ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ನೀವು ಮರೆಯೋದಿಲ್ಲ, ಎಷ್ಟು ನೀಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್. ಸೊ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್ ಮೊದಲನೇ ಪ್ರಾಪರ್ಟಿ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಸೊ ಫಸ್ಟ್ ಈಸ್ ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್. ಪ್ರಾಪರ್ಟೀಸ್ ಆಫ್ ನೈಟ್ರಿಕ್ ಆಸಿಡ್ ಇದರಲ್ಲಿ ಫಸ್ಟ್ ಆಕ್ಸಿಡೈಸಿಂಗ್ ಪ್ರಾಪರ್ಟಿ. ಆಕ್ಸಿಡೈಸಿಂಗ್ ಪ್ರಾಪರ್ಟಿ ನೋಡಿ. ಆಕ್ಸಿಡೈಸಿಂಗ್ ಪ್ರಾಪರ್ಟಿ ಅಂತ ಹೇಳಿದಾಗ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ and reacts with metals except noble metals such as gold and platinum. Clear? ಇಲ್ಲಿ ಕಾನ್ಸಂಟ್ರೇಟ್ ನೈಟ್ರಿಕ್ ಆಸಿಡ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್, ಎಲ್ಲರ ಜೊತೆ ರಿಯಾಕ್ಟ್ ಆಗುತ್ತೆ ಎಕ್ಸೆಪ್ಟ್ ನೋಬಲ್ ಮೆಟಲ್ಸ್, ಗೋಲ್ಡು ಮತ್ತು ಪ್ಲಾಟಿನಮ್ ಆ್ಯಂಡ್ ಸಿಲ್ವರ್ ಅಂತ ಹೇಳಿ. ನೋಬಲ್ ಮೆಟಲ್ಸ್ನ ಬಿಟ್ಟು ಇನ್ನೆಲ್ಲ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಗುತ್ತೆ. ಸೊ ಇನ್ನೇ ಫಾರ್ ಎಕ್ಸಾಂಪಲ್ ಇದರಲ್ಲಿ ನಾವು ವೆರಿ ಡೈಲ್ಯೂಟ್ HNO3 ರಿಯಾಕ್ಟ್ಸ್ ವಿತ್ ಜಿಂಕ್ ಟು ಫಾರ್ಮ್ ಡೈನೈಟ್ರೋಜನ್ ಆಕ್ಸೈಡ್ ಆ್ಯಂಡ್ ಜಿಂಕ್ ನೈಟ್ರೇಟ್ ಅಂತ ಕೂಡ ಕರಿತಾವೆ. ಇಲ್ಲಿ ಏನಾಗುತ್ತಪ್ಪ ಅಂದರೆ ವೆರಿ ಡೈಲ್ಯೂಟ್ ಏನು ಬರುತ್ತೆ ಮತ್ತು ಕಾನ್ಸಂಟ್ರೇಟ್ ಅಂತ ನೋಡ್ತಾ ಹೋಗೋಣ. ಕ್ಲಿಯರ್? ಈಗ ನಾನು ಹೇಳ್ತಾ ಇರೋದು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಖಂಡಿತವಾಗಲು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇಸ್ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಆ್ಯಂಡ್ ರಿಯಾಕ್ಟ್ಸ್ ವಿತ್ ಆಲ್ ಮೆಟಲ್ಸ್ ಎಕ್ಸೆಪ್ಟ್ ನೋಬಲ್. ಎಲ್ಲರಿಗೂ ರಿಯಾಕ್ಟ್ ಆಗುತ್ತೆ, ನೋಬಲ್ ಮೆಟಲ್ಸನ್ನು ಮಾತ್ರ ಬಿಟ್ಟು, ಯಾವುದಾದ್ರೂ ಗೋಲ್ಡು ಮತ್ತು ಪ್ಲಾಟಿನಮ್, ಸಿಲ್ವರ್ ಎಕ್ಸೆಟ್ರಾ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಮೊದಲನೇ ರಿಯಾಕ್ಷನ್ ಬಂದ್ಬಿಟ್ಟು ಫಸ್ಟ್ನೇ ಪ್ರಾಪರ್ಟೀಸು ದಿಸ್ ರಿಯಾಕ್ಟ್ಸ್ ವಿತ್ ವೆರಿ ಡೈಲ್ಯೂಟ್ ನೋಡೋಣ. Very dilute HNO3 reacts with zinc to form dinitrogen oxide and zinc nitrate. Very dilute and 4Zn. This reacts with HNO3. This is dilute. HNO3. This is called as the dilute. 10. This gives rise to ಏನು ಕೊಡುತ್ತೆ ನಮಗೆ ಅಂತಂದರೆ ಇಸ್ ಕಾಲ್ಡ್ ಜಿಂಕ್ ನೈಟ್ರೇಟ್. ದಿಸ್ ಗಿವ್ಸ್ ರೈಸ್ ಟು ಜಿಂಕ್ ನೈಟ್ರೇಟ್. zinc nitrate plus nitrogen, zinc nitrate and dinitrogen oxide N2O, dinitrogen oxide plus 5H2O. So clear? ನೋಡಿ, ವೆರಿ ಡೈಲ್ಯೂಟ್, ದಿಸ್ ಇಸ್ ಕಾಲ್ಡ್ as ಡೈಲ್ಯೂಟ್ ನೈಟ್ರಿಕ್ ಆಸಿಡ್ನ ತೊಗೊಂಡ್ರೆ ಜಿಂಕ್ ನೈಟ್ರೇಟ್ ಬರುತ್ತೆ. ಬಟ್ ಇಲ್ಲಿ ಬರ್ತಕ್ಕಂಥದ್ದು ಏನು ನಮಗೆ ಬರುತ್ತೆ ಅಂದರೆ ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಕ್ಲಿಯರ್? ಅದೇ ಕಾನ್ಸಂಟ್ರೇಟ್ ತೊಗೊಳೋದೀಗ ಏನು ಬರುತ್ತೆ ನೋಡಿ, ಕಾನ್ಸಂಟ್ರೇಟ್ ತೊಗೊಂಡು ನೋಡಿ. ಈಗ ಜಿಂಕ್ ಪ್ಲಸ್ ಇದೇ ಸೇಮ್ ರಿಯಾಕ್ಷನ್, ಜಿಂಕ್ ಪ್ಲಸ್ 4HNO3, ಜಿಂಕ್ ಪ್ಲಸ್ 4HNO3. ದಿಸ್ ಇಸ್ ಕಾನ್ಸಂಟ್ರೇಟೆಡ್. ದಿಸ್ ಇಸ್ 4L. ಓಕೆ, ಇಲ್ಲಿ ಹೇಳುವಾಗ ಜಿಂಕ್, ಇದು ಕೂಡ 4. ಓಕೆ, 4Zn 4H. ಏನು ಬರುತ್ತೆ ನೋಡಿ ಜನರಿಗೆ, 4ZnNO3 ಜಿಂಕ್ ನೈಟ್ರೇಟ್ ಪ್ಲಸ್ ಏನು ಬರುತ್ತೆ ಈಗ, ಪ್ಲಸ್ 2H2O ಪ್ಲಸ್ 2NO2 ಪ್ಲಸ್ 2NO2 ನೋಡಿ. 4Zn NO3 ಟ್ವೈಸ್ ಪ್ಲಸ್ 2H2O ಪ್ಲಸ್ 2NO2. ಇಲ್ಲಿ ಏನು ಡಿಫ್ರೆನ್ಸ್ ನೋಡ್ತೀರಿ ನೀವು ಅಂದರೆ, ಆಕ್ಸಿಡೈಸಿಂಗ್ ಪ್ರಾಪರ್ಟಿ ನೋಡುವಾಗ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ರಿಯಾಕ್ಟ್ಸ್ ವಿತ್ ಜಿಂಕ್ ಜೊತೆ ರಿಯಾಕ್ಟ್ ಆಗಿದೆ. ಇಲ್ಲಿ ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಏನು ಬರುತ್ತೆ ಇಲ್ಲಿ? ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಡೈನೈಟ್ರೋಜನ್ ಆಕ್ಸೈಡ್. ಸೊ ಅದೇ ದಿಸ್ ಜಿಂಕ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಟು ಗಿವ್ಸ್ ನೈಟ್ರೋಜನ್ ಡೈಆಕ್ಸೈಡ್. ಕ್ಲಿಯರ್ ಆಗ್ತಾ ಈಗ?
ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದರೆ ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಜಿಂಕ್ ರಿಯಾಕ್ಟ್ಸ್ ವಿತ್ ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಟು ಗಿವ್ ಡೈನೈಟ್ರೋಜನ್ ಆಕ್ಸೈಡ್. This same zinc reacts with a concentrated nitric acid to give nitrogen dioxide. That's all. This is a very very important ಇದು. ಇದನ್ನ ಎಕ್ಸಾಂಪಲ್ ಸಾಕಷ್ಟು ಸೀಟ್ಲು ಕೂಡ ಕೇಳ್ತಾ ಹೋಗ್ತಾರೆ. ಇಲ್ಲಿ ಡೈಲ್ಯೂಟ್ HNO3 ತೊಗೊಂಡ್ರೆ ಡೈನೈಟ್ರೋಜನ್ ಆಕ್ಸೈಡ್ ಬರುತ್ತೆ. ಕಾನ್ಸಂಟ್ರೇಟ್ HNO3 ತೊಗೊಂಡ್ರೆ ನಮಗೆ ಬರ್ತಕ್ಕಂಥದ್ದು ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಇದೊಂದು ಪ್ರಾಪರ್ಟಿ ನಾನು ಕ್ಲಿಯರ್ ಕಟ್ ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಯಾವುದೇ ಕಾರಣಕ್ಕೂ ಇದನ್ನು ಮರಿಬಾರ್ದು. ಇದೊಂದು ನೋಡಿ, ಇದು ಜಿಂಕಿಗೆ ಆಯಿತು. ಅದೇ ರೀತಿ ಕಾಪರ್ ಕೂಡ ಇದೆ. ಕಾಪರ್ ಏನು ಬರ್ಕೊಂಡು ಕ್ಲಿಯರ್ ಈಗ ಇದು ಜಿಂಕಿ ಬರ್ಕೊಂಡ್ವಿ. ನೆಕ್ಸ್ಟ್ ಕಾಪರ್. ಸೊ ಕಾಪರ್ ಹೇಳುವಾಗ ಡೈಲ್ಯೂಟ್ HNO3 ರಿಯಾಕ್ಟ್ಸ್ ವಿತ್ ಕಾಪರ್ ಟು ಫಾರ್ಮ್ ನೈಟ್ರೋಜನ್ ಮಾನಾಕ್ಸೈಡ್. ಇಲ್ಲಿ ನೋಡಿ, ನೈಟ್ರೋಜನ್ ಮಾನಾಕ್ಸೈಡ್ ಆಗ 3Cu ಪ್ಲಸ್ HNO3 dilute. 3Cu plus 8HNO3. This gives rise to copper nitrate. 3Cu NO3 twice plus ಏನು ಬರುತ್ತೆ ಇಲ್ಲಿ 2NO plus 4H2O. 2NO plus 4H2O. ಅಂದರೆ ಏನು ಮಾಡ್ತಾರೆ ಮರಿಬೇಡಿ. ದಿಸ್ ಇಸ್ ಅ ಡೈಲ್ಯೂಟ್. ನೋಡಿ, ಡೈಲ್ಯೂಟ್ HNO3 reacts with copper to give the nitric oxide. This is called as the nitrogen monoxide. ಸೊ ಇಲ್ಲಿ ಹೇಳುವಾಗ ಜನರಲ್ಲಾಗಿ ಏನಿದೆ ಅಂತೀವಿ, ಸೊ ನೈಟ್ರೋಜನ್ ಮಾನಾಕ್ಸೈಡ್ ಅಂತ ಬೇಕಾದ್ರೆ ಹೇಳ್ಬೋದು. ಇಲ್ಲ ನಾವು ಜನರಾಗಿ ಹೇಳ್ತೀವಿ ಅಂದರೆ ಇದನ್ನ ಬೇಕು ನೈಟ್ರೋಜನ್ ಮಾನಾಕ್ಸೈಡ್, ನೈಟ್ರಿಕ್ ಆಕ್ಸೈಡ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಒಂದು ಕಾಪರ್ ನೈಟ್ರೇಟ್ ಆ್ಯಂಡ್ ಸೊ ನೈಟ್ರೋಜನ್ ಮಾನಾಕ್ಸೈಡ್. ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡೋಣ. ದಿಸ್ Cu ಪ್ಲಸ್ HNO3, ದಿಸ್ ಇಸ್ ಕಾಲ್ಡ್ ಎಸ್ ಕಾನ್ಸಂಟ್ರೇಟೆಡ್. ನೋಡಿ, ಕಾನ್ಸಂಟ್ರೇಟ್ ಜನರಲ್ ಏನಾಗುತ್ತೆ. ಸೊ ದಿಸ್ ಇಸ್ 4HNO3. ದಿಸ್ ಗಿವ್ಸ್ ರೈಸ್ ಟು ಅಗೇನ್ Cu NO3 twice plus 2NO2 plus 2H2O. ನೋಡಿ, ಡಿಫರೆನ್ಸ್ ಅಬ್ಸರ್ವ್ ಮಾಡಿ. Here this copper reacts with dilute HNO3 to give copper nitrate and nitrogen monoxide. dilute HNO3 ತಗೊಂಡ್ರೆ, ಸೊ ಇನ್ಸ್ಟೆಡ್ ಆಫ್ ಅದರ ಬದಲಿಗೆ this copper reacts with concentrated HNO3. So concentration of the thermometer to gives copper nitrate and nitrogen dioxide. This is called as the nitrogen dioxide. Nitrogen dioxide. These two properties are very very important. Adha so dilute ತಗೊಂಡಾಗ monoxide ಬರುತ್ತೆ. ಒಂದು ನೆನಪಲ್ಲಿ ಇಟ್ಕೊಂಡ್ಬಿಡಿ, dilute HNO3 ತಗೊಂಡ್ರೆ it will gives the monoxides, nitrogen monoxides. ಕಾನ್ಸಂಟ್ರೇಟ್ ತಗೊಂಡಾಗ ಡೈಆಕ್ಸೈಡ್ಸ್ ಬರುತ್ತೆ. ಇದೊಂದು ಪಾಯಿಂಟ್ ಗೊತ್ತಿಲ್ಲ. ಅಲ್ಲಿ ಜಿಂಕ್ ತಗೊಂಡಾಗ ನೈಟ್ರೋಜನ್ ಆಕ್ಸೈಡ್ಸ್ ಮೊನಾಕ್ಸೈಡ್ ಬಂತು. ಅದೇ ರೀತಿ ಕಾಪರ್ ಡೈಲ್ಯೂಟ್ ತೊಗೊಂಡಾಗ ಕಾಪರ್ ಮೀನ್ಸ್ ನೈಟ್ರೋಜನ್ ಮೊನಾಕ್ಸೈಡ್ ಬಂತು. ಅದೇ ಕಾನ್ಸಂಟ್ರೇಟ್ ತೊಗೊಂಡಾಗ ನೈಟ್ರೋಜನ್ ಡೈಆಕ್ಸೈಡ್ ಬಂತು. ಇವು ಎಷ್ಟು ಪ್ರಾಪರ್ಟೀಸ್ಗಳು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಾಪರ್ಟೀಸ್ಗಳು, ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ಡೈಲ್ಯೂಟ್ HNO3 ತೊಗೊಂಡಾಗ ಮೊನಾಕ್ಸೈಡ್ಸ್ ಬರುತ್ತೆ, ಕಾನ್ಸಂಟ್ರೇಟ್ HNO3 ತೊಗೊಂಡಾಗ ಏನು ಬರುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ಸ್ ಬರುತ್ತೆ. ಇಲ್ಲಿ ಕೂಡ ಅವರು ಡೈರೆಕ್ಟ್ ರಿಯಾಕ್ಷನ್ಸನ್ನು ಕೇಳಲ್ಲ, ರಿಯಾಕ್ಷನ್ಸನ್ನು ಕೊಟ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೂಡ ಕೇಳ್ತಾ ಹೋಗ್ತಾರೆ. ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಇನ್ನೊಂದು ಪಾಯಿಂಟ್ ಕೂಡ ಕ್ಲಿಯರ್ ಕಟ್ ಹೇಳ್ತಾರೆ, ದ ಮೆಟಲ್ಸ್ ಲೈಕ್ ಕ್ರೋಮಿಯಂ, ಅಲ್ಯೂಮಿನಿಯಂ ಡು ನಾಟ್ ಡಿಸಾಲ್ವ್ಸ್ ಇನ್ ಕಾನ್ಸಂಟ್ರೇಟ್ HNO3. ಈ ಕೆಲವೊಂದು ಮೆಟಲ್ಸ್ಗಳು ಇದ್ದಾವೆ, ಈ ಕ್ರೋಮಿಯಂ ಅಲ್ಯೂಮಿನಿಯಂಗಳು ಯಾವುದೇ ಕಾರಣಕ್ಕೂ ಕಾನ್ಸಂಟ್ರೇಟ್ HNO3 ಡಿಸಾಲ್ವ್ ಆಗಲ್ಲ. ಯಾಕೆ ಅಂತ ಕ್ವಶನ್ ಕೇಳ್ತಾರೆ. ಕೇಳಬೇಕಾದ್ರೆ ಡ್ಯೂ ಟು ದ ಫಾರ್ಮೇಷನ್ ಆಫ್ ಪ್ಯಾಸಿವ್ ಫಿಲಮ್ ಆಫ್ ಮೆಟಲ್ ಆಕ್ಸೈಡ್ ಆನ್ ದ ಸರ್ಫೇಸ್ ಆಫ್ ಮೆಟಲ್. ಅಂದರೆ ಇದನ್ನು ಡಿಸಾಲ್ವ್ ಮಾಡಿದ ತಕ್ಷಣ ಆ ಮೆಟಲ್ ಸರ್ಫೇಸ್ ಮೇಲೆ ಒಂದು ಫಿಲಮ್, ಒಂದು ಲೇಯರ್ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ನಾವು ಪ್ಯಾಸಿವ್ ಫಿಲಮ್ ಲೇಯರ್ ಅಂತ ಕರಿತೀವಿ. ಪ್ಯಾಸಿವ್ ಫಿಲಮ್ ಅಂದರೆ ಒಂದು ಲೇಯರ್ ಕ್ರಿಯೇಟ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಅವು ಡಿಸಾಲ್ವ್ ಆಗಲ್ಲ. ಯಾಕೆಂದರೆ ಬಿಕಾಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಪ್ಯಾಸಿವ್ ಫಿಲಮ್ ಆಫ್ ಮೆಟಲ್ ಆಕ್ಸೈಡ್ ಆನ್ ದ ಸರ್ಫೇಸ್. ಅಂದರೆ ನಾವು ಹಾಕಿದ ತಕ್ಷಣ ಅಲ್ಯೂಮಿನಿಯಂ ಮತ್ತು ಕ್ರೋಮಿಯಂಗೆ HNO3 ಹಾಕಿದ ತಕ್ಷಣ ಅದರ ಮೇಲೆ ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ, ಅದು ಆಕ್ಸೈಡ್ ಲೇಯರ್. ಅದಕ್ಕೆ ನಾವು ಪ್ಯಾಸಿವ್ ಫಿಲಮ್ ಆಫ್ ಆಕ್ಸೈಡ್ ಲೇಯರ್ ಅಂತ ಕರಿತೀವಿ. ಎಂಥ ಆಕ್ಸೈಡ್ ಅಂದರೆ ಅಲ್ಯೂಮಿನಿಯಂ ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಕರಿತೀವಿ, ಕ್ರೋಮಿಯಂ ಅಂದರೆ ಕ್ರೋಮಿಯಂ ಆಕ್ಸೈಡ್. ಕ್ರೋಮಿಯಂ ಮತ್ತು ಅಲ್ಯೂಮಿನಿಯಂ ಆಕ್ಸೈಡ್ ಲೇಯರು ಆ ಮೆಟಲ್ ಸರ್ಫೇಸ್ ಮೇಲೆ ಫಾರ್ಮೇಷನ್ ಆದ ತಕ್ಷಣ ಯಾವುದೇ ಕಾರಣಕ್ಕೂ ಆ ಮೆಟಲ್ಸ್ಗಳು ಅಷ್ಟು ಈಸಿಯಾಗಿ ಡಿಸಾಲ್ವ್ ಆಗಲ್ಲ. ಅದಕ್ಕೋಸ್ಕರ ಸೊ ಮೆಟಲ್ಸ್ ಲೈಕ್ ಕ್ರೋಮಿಯಂ ಆ್ಯಂಡ್ ಅಲ್ಯೂಮಿನಿಯಂ ಡಿಸಾಲ್ವ್ ಅದು ಯಾವುದೇ ಡು ನಾಟ್ ಡಿಸಾಲ್ವ್ ಇನ್ ಕಾನ್ಸಂಟ್ರೇಟ್ HNO3 ಅಂತ ಕರಿತೀವಿ. ಕಾನ್ಸಂಟ್ರೇಟ್ HNO3ಯಲ್ಲಿ ಈ ಕ್ರೋಮಿಯಂ ಮತ್ತು ಅಲ್ಯೂಮಿನಿಯಂಗಳು ಅಷ್ಟು ಈಸಿಯಾಗಿ ಡಿಸಾಲ್ವ್ ಆಗಲ್ಲ, ಬಿಕಾಸ್ ಡ್ಯೂ ಟು ದ ಫಾರ್ಮೇಷನ್ ಆಫ್ ಪ್ಯಾಸಿವ್ ಫಿಲಮ್ ಆಕ್ಸೈಡ್ ಲೇಯರ್ ಆನ್ ದ ಸರ್ಫೇಸ್ ಅಂತ ಹೇಳ್ಬೋದು ಜನರಲ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ರಿಯಾಕ್ಷನ್ ವಿತ್ ನಾನ್ ಮೆಟಲ್ಸ್. ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ, ಜನರಲ್ಲಾಗೆಲ್ಲ ಮೆಟಲ್ಸ್ ಜೊತೆ ರಿಯಾಕ್ಟ್ ಆಯಿತು. ನೆಕ್ಸ್ಟ್ ರಿಯಾಕ್ಷನ್ಸ್ ವಿತ್ ನಾನ್ ಮೆಟಲ್ಸ್ ಅಂತ ಬಂದ್ಬಿಡ್ತೀವಿ. ನೆಕ್ಸ್ಟ್ ಈಸ್ ರಿಯಾಕ್ಷನ್ಸ್ ವಿತ್ ನಾನ್ ಮೆಟಲ್ಸ್.
ರಿಯಾಕ್ಷನ್ಸ್ ವಿತ್ ನಾನ್ ಮೆಟಲ್ಸ್ ಅಂತ ನಾವು ಹೇಳಿದ್ರೆ ಜನರಲ್ ಆಗಿ ಯಾವ ಬರುತ್ತೆ ಜನರಲ್ ಆಗಿ ಅಯೋಡಿನ್ ಕಾನ್ಸಂಟ್ರೇಟ್ HN ಆಕ್ಸಿಡೈಸ್ ಟು ಅಯೋಡಿನ್ ಟು ಅಯೋಡಿಕ್ ಆಸಿಡ್ ಅಂತ ಕರಿತೀವಿ. ರಿಯಾಕ್ಷನ್ಸ್ ವಿತ್ HN ಅಂತ ಹೇಳಿದ್ರೆ ಅಯೋಡಿನ್. ಸೊ ದಿಸ್ ಇಸ್ ನಾನ್ ಮೆಟಲ್. ದಿಸ್ ಅಯೋಡಿನ್ ರಿಯಾಕ್ಟ್ಸ್ ವಿತ್ ಕಾನ್ಸಂಟ್ರೇಟ್ concentrated HNO3. Iodine becomes iodic acid. Iodine becomes hydroiodic acid. ಅಂತ ಕರೆಯೋದು iodic acid ಅಂತ ಹೇಳ್ತೀವಿ. So HiO3 iodic acid. This is iodine. This is called iodic acid. Iodic acid. HiO3. 2HiO3 plus 2H2O plus 4H2O plus 10 4H2O plus 10 NO2. So this is the conversion of non-metals. So iodine is non-metal. So this will treated with this iodine is treated with the concentrated nitric acid to give iodic acid. ಇದು ಕೂಡ ತಗೋಬಹುದು. ಸೊ ಇನ್ನೊಂದು ಬೇಕಾದ್ರೆ ಕಾನ್ಸಂಟ್ರೇಟ್ HN oxidizes carbon to carbon dioxide. Carbon plus HNO3 4HNO3. So this carbon reacts with generally carbon dioxide plus 2H2O plus 4NO2. This 4NO2 ನೋಡಿ ಕಾಮನ್ ಇದು ಕೂಡ ಡೈಲ್ಯೂಟ್ HNO3 ತಗೊಂಡ್ರೆ ನೈಟ್ರೋಜನ್ ಮಾನಾಕ್ಸೈಡ್ ಬರುತ್ತೆ. ಡೈಲ್ಯೂಟ್ HNO3 ತಗೊಂಡ್ರೆ ನೈಟ್ರೋಜನ್ ಮಾನಾಕ್ಸೈಡ್ ಬರುತ್ತೆ. ಕಾನ್ಸಂಟ್ರೇಟ್ HNO3 ತಗೊಂಡ್ರೆ ನೈಟ್ರೋಜನ್ ಡೈಆಕ್ಸೈಡ್ ಬರುತ್ತೆ. ಅದೇ ರೀತಿ ಮೆಟಲ್ಸ್ ಇರ್ಬೋದು ಅಥವಾ ನಾನ್ ಮೆಟಲ್ಸ್ ಇರ್ಬೋದು. ನೋಡಿ ನಾನ್ ಮೆಟಲ್ಸಲ್ಲಿ ಅಯೋಡಿನ್ ಇದ್ದು ಅಯೋಡಿಕ್ ಆಸಿಡ್ ಆಯಿತು, ಬಟ್ ಏನು ಬೆಳೆದಿದೆ ಲಿಬರೇಷನ್ ಆಫ್ ದ ನೈಟ್ರೋಜನ್ ಡೈಆಕ್ಸೈಡ್. ಅದೇ ರೀತಿ ಕಾರ್ಬನ್ ಬಿಕಮ್ಸ್ ಕಾರ್ಬನ್ ಡೈಆಕ್ಸೈಡ್ ಇಟ್ಸ್ ಲಿಬರೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ನೆನಪಲ್ಲಿ ಇಟ್ಕೊಂಬಿಡಿ, ಡೈಲ್ಯೂಟ್ ನೈಟ್ರಿಕ್ ಆಸಿಡ್ ಬಂತು ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಮಾನಾಕ್ಸೈಡ್ ಲಿಬರೇಟ್ ಮಾಡುತ್ತೆ. ಕಾನ್ಸಂಟ್ರೇಟ್ HNO3 ಬಂತು ಅಂತ ಹೇಳಿದ್ರೆ ಅದು ನೈಟ್ರೋಜನ್ ಡೈಆಕ್ಸೈಡನ್ನು ಲಿಬರೇಟ್ ಮಾಡುತ್ತೆ. ದಟ್ಸ್ ಆಲ್. ಇವೆಷ್ಟು ಕೂಡ ಪ್ರಾಪರ್ಟೀಸ್ಗಳು ಆಗಿರುತ್ತೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಆ ಒಂದು ಟೆಸ್ಟ್ ಬರುತ್ತೆ. ಇಲ್ಲಿ ನೈಟ್ರೇಟ್ ಅಯಾನ್ಸನ್ನು ಚೆಕ್ ಮಾಡಲಿಕ್ಕೆ ಒಂದು ಟೆಸ್ಟ್ ಇದೆ. ಆ ಟೆಸ್ಟಿಗೆ ನಾವು ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ಅದೊಂದು ಟೆಸ್ಟನ್ನು ಹೇಳಿಬಿಟ್ಟು ಕೆಲವೊಂದು ಸ್ಟ್ರಕ್ಚರ್ಸ್ ಇದ್ದಾವೆ. ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಂತ ಹೇಳಿದ್ರೆ ಇಲ್ಲಿ ಗ್ರೂಪ್ 15 ಎಲಿಮೆಂಟ್ಸು ಕಂಪ್ಲೀಟ್ ಆಗುತ್ತೆ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್ ಈಸ್ ಬ್ರೌನ್ ರಿಂಗ್ ಟೆಸ್ಟ್. ಅದು ಮುಗಿಸ್ಬಿಡ್ತೇನೆ. ಸೊ ಅಲ್ಲಿಗೆ ಗ್ರೂಪ್ 15 ಎಲಿಮೆಂಟ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ನಾಳೆ ಕ್ಲಾಸಲ್ಲಿ ಗ್ರೂಪ್ 16 ತಗೊಳ್ಳೋಣ. ಇನ್ನು ಸಾಕಷ್ಟು ಅಷ್ಟು ಸ್ವಲ್ಪ ಮುಗಿಯಲ್ಲ ಇದು. ಯಾಕೆಂತ ಹೇಳಿದ್ರೆ ಸಿಲೆಬಸ್ನ ರೆಡ್ಯೂಸ್ ಮಾಡಿರೋದ್ರಿಂದ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ನ ಬಿಟ್ಟಿದ್ದಾರೆ ಅವರು. ಸೊ ಡೈರೆಕ್ಟ್ ಪಾಸ್ಪಿನ್ ಬಿಟ್ಟಿದ್ದಾರೆ, ಫಾಸ್ಫರಸ್ ಹ್ಯಾಲೈಡ್ಸ್ನ ಬಿಟ್ಟಿದ್ದಾರೆ. ಪಾಸ್ಪಿನ್ನು, ಹೌ ಡು ಯು ಪ್ರಿಪೇರ್ ಪಾಸ್ಪಿನ್, ಪ್ರಿಪ್ರೇಷನ್ ಆಫ್ ಪಾಸ್ಪಿನ್, ಪ್ರಾಪರ್ಟೀಸು, ಸೊ ಪ್ರಿಪ್ರೇಷನ್ ಆಫ್ ಫಾಸ್ಫರಸ್ ಹ್ಯಾಲೈಡ್ಸು ಎಲ್ಲದು ಬಿಟ್ಟಿದ್ದಾರೆ. ಅಲೋಟ್ರೋಪಿಕ್ ಫಾರ್ಮ್ಸ್ ಆಫ್ ಫಾಸ್ಫರಸ್ ಅದನ್ನು ಡ್ರಾಪ್ ಮಾಡಿದ್ದಾರೆ. ಸೊ ಡೈರೆಕ್ಟಾಗಿ ಎಲ್ಲಿಗೆ ಹೋಗಿದ್ದಾರಪ್ಪ ಅಂದರೆ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ಗೆ ಹೋಗ್ಬಿಟ್ಟಿದ್ದಾರೆ. ಹಾಗಾಗಿ ಫಾಸ್ಫರಸ್ ಬರೀ ನೈಟ್ರೋಜನ್ ಮಾತ್ರ ಟಚ್ ಮಾಡಿಕೊಂಡು ಫಾಸ್ಫರಸ್ ಪೂರಾ ಕಂಪ್ಲೀಟ್ ಬಿಟ್ಟಿದ್ದಾರೆ. ಸ್ಟ್ರಕ್ಚರ್ ಮಾತ್ರ ಹೇಳಿದೆ ಜನರಲ್. ಸೊ ಹಾಗಾಗಿ ಆ ಸಿಲೆಬಸ್ ಪ್ರಕಾರ ನಾವು ಪಾಠ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಒಂದು ಬರುತ್ತೆ. ನೆಕ್ಸ್ಟ್ ಈಸ್ ಬ್ರೌನ್ ರಿಂಗ್ ಟೆಸ್ಟ್. ನೆಕ್ಸ್ಟ್ ಈಸ್ ದ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಹೇಳ್ತೀವಿ. ಯಾವುದಕ್ಕೆ ಮಾಡ್ತೀವಿ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಹೇಳಿದ್ರೆ ಎ ಕಾಮನ್ ಟೆಸ್ಟ್ ಯೂಸ್ ಟು ಫೈಂಡ್ ನೈಟ್ರೇಟ್ ಅಯಾನ್ ಅಂದರೆ ನೈಟ್ರೇಟ್ ಅಯಾನ್ ಅಂತ ಹೇಳಿದ್ರೆ NO3 ಇಸ್ ಅಯಾನ್, ನೈಟ್ರೇಟ್ ಅಯಾನ್. ಸೊ NO3 ಅಯಾನ್ ಇದೆಯೋ ಇಲ್ಲ ಅಂತ ಫೈಂಡ್ ಔಟ್ ಮಾಡಲಿಕ್ಕೆ ಒಂದು ಟೆಸ್ಟ್ ಮಾಡ್ತೀವಿ. ಅದನ್ನು ಕನ್ಫರ್ಮೇಟೆಡ್ ಟೆಸ್ಟ್ ಅಂತ ಕರಿತೀವಿ. ದ ಟೆಸ್ಟ್ ಇಸ್ ಕಾಲ್ಡ್ ಎಸ್ ದ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ಹಾಗೆ ಇಸ್ ದ ಕಾಮನ್ ಟೆಸ್ಟ್ which is used to conduct or to find out the nitrate ion is known as the brown ring test. This can be performed by adding iron to sulfate ಅಂದರೆ ferrous sulfate, iron to sulfate to a solution of a nitrate. The slowly adding concentrate H2SO4 along the sides of the test tube. A brown ring will form at the junction of two layers which indicates the presence of the nitrate ಅಂತ. ಇಲ್ಲಿ ಹೆಂಗಪ್ಪ ಅಂದರೆ ಒಂದು ಟೆಸ್ಟ್ ಟ್ಯೂಬನ್ನು ತಗೊಂಡು ಅದಕ್ಕೆ ನಾವು ಐರನ್ ಟು ಸಲ್ಫೇಟ್ ಅಂತ ಕರಿತೀವಿ. ಐರನ್ ಟು ಸಲ್ಫೇಟ್ ಅಂತ ಹೇಳಿದ್ರೆ ಒಂದು ಟೆಸ್ಟ್ ಟ್ಯೂಬನ್ನು ತೊಗೊಂಡ್ಬಿಡೋದು. ಆ ಟೆಸ್ಟ್ ಟ್ಯೂಬ್ ಸ್ವಲ್ಪ ಸಾಲ್ಟ್ ಹಾಕೋದು. ಟೆಸ್ಟ್ ಟ್ಯೂಬ್ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕೋದು. ಓಕೆ, ಸಾಲ್ಟ್ ಹಾಕೊಂಡು ಅದಕ್ಕೆ ಐರನ್ ಟು ಸಲ್ಫೇಟ್ ಅಂತ ಹೇಳ್ತೀವಿ. ಅದನ್ನ ಬೇಕಾದ್ರೆ FeSO4 ಅಂತ ಫೆರಸ್ ಸಲ್ಫೇಟ್ ಹಾಕಿ ಪ್ಲಸ್ 2 to 3 drops of concentrated H2SO4, 2-3 ಡ್ರಾಪ್ಸ್ ಕಾನ್ಸಂಟ್ರೇಟ್ H2SO4ನ್ನ ಅಲಾಂಗ್ ದ ಸೈಡ್ ಡೈರೆಕ್ಟ್ ಹಾಕ್ಬಾರ್ದು. ಸೈಡ್ಸ್ ಅಲಾಂಗ್ ದ ಸೈಡ್ ಬರೋ ಟೆಸ್ಟ್ ಟ್ಯೂಬಿಂದ ಆ್ಯಡ್ ಮಾಡಬೇಕು. ಡ್ರಾಪ್ ಬೈ ಡ್ರಾಪ್ ಆ್ಯಡ್ ಮಾಡಿದಾಗ ಈ ಟೆಸ್ಟ್ ಟ್ಯೂಬಿನ ಒಳಗಡೆ ಒಂದು ರಿಂಗ್ ಫಾರ್ಮೇಷನ್ ಆಗುತ್ತೆ. ಓಕೆ, ರಿಂಗ್ ಅದಕ್ಕೆ ಅದು ಜಂಕ್ಷನ್ ಬಿಟ್ವೀನ್ ದ ಟೂ ಲೇಯರ್ಸ್ ಒಂದು ಜಂಕ್ಷನ್ ಫಾರ್ಮ್ ಆಗುತ್ತೆ ಈ ಥರ. ಹಾಗಾಗಿ ಇಲ್ಲಿ ಏನಂತ ಹೇಳ್ತಾರಪ್ಪ ಅಂದರೆ ಸ್ಲೋಲಿ ಆ್ಯಡಿಂಗ್
concentrated sulfuric acid along the sides of the test tube. A brown ring will form at the junction of two layers. ನೋಡಿ ಯಾವಾಗ ನಾವು ಇದಕ್ಕೆ ಸಾಲ್ಟ್ ಇದೆ ಪ್ಲಸ್ FeSO4 plus 2 to 3 drops of the concentrated sulfuric acid added slowly along the test tube. ಸೊ ಡೈರೆಕ್ಟ್ ಆಗಬಾರ್ದು, ಟೆಸ್ಟ್ ಟ್ಯೂಬಿನ ಸೈಡ್ ಇದು ಆಗಬೇಕಾಗತ್ತೆ. ಅಲಾಂಗ್ ದ ಸೈಡ್ಸ್ ಆಫ್ ದ ಟೆಸ್ಟ್ ಟ್ಯೂಬ್ ಹಾಕಿದಾಗ ಎ ಬ್ರೌನ್ ರಿಂಗ್ ಇಸ್ ಫಾರ್ಮ್ಡ್ ಬಿಟ್ವೀನ್ ದ ಟೂ ಲೇಯರ್ಸ್. ಅದಕ್ಕೆ ಹೇಳ್ತಾರೆ ಎ ಬ್ರೌನ್ ರಿಂಗ್ ವಿಲ್ ಫಾರ್ಮ್ ಅಟ್ ದ ಜಂಕ್ಷನ್ ಆಫ್ ದ ಟೂ ಲೇಯರ್ಸ್. ಎರಡು ಲೇಯರ್ಸ್ಗಳ ಮಧ್ಯೆ ಎ ಬ್ರೌನ್ ರಿಂಗ್ ವಿಲ್ ಫಾರ್ಮ್ಡ್ ಅಟ್ ದ ಜಂಕ್ಷನ್ ಆಫ್ ದ ಟೂ ಲೇಯರ್ಸ್ ವಿಚ್ ಇಂಡಿಕೇಟ್ ದ ಪ್ರೆಸೆನ್ಸ್ ಆಫ್ ದ ನೈಟ್ರೇಟ್ ಅಯಾನ್. ದಿಸ್ ಟೆಸ್ಟ್ ಇಸ್ ಕಾಲ್ಡ್ ಆಸ್ ದ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಬ್ರೌನ್ ರಿಂಗ್ ಟೆಸ್ಟ್ ಏನಕ್ಕೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ದಿಸ್ ಟೆಸ್ಟ್ ಈಸ್ ಇಟ್ ಈಸ್ ಯೂಸ್ಡ್ ಫಾರ್ ದ ಡಿಟೆಕ್ಷನ್ ಆಫ್ ನೈಟ್ರೇಟ್ ಅಯಾನ್. ಹಾಗೆ ಬ್ರೌನ್ ರಿಂಗ್ ಅಂತ ಯಾಕೆ ಕರಿತೀವಪ್ಪ ಅಂದರೆ ದ ರಿಂಗ್ ವಿಲ್ ಅಪಿಯರ್ ಬಿಟ್ವೀನ್ ದ ಜಂಕ್ಷನ್ ಆಫ್ ದ ಟೂ ಲೇಯರ್ಸ್. ಎರಡು ಲೇಯರ್ಸ್ಗಳ ಮಧ್ಯೆ ಒಂದು ಈ ಟೆಸ್ಟ್ ಟ್ಯೂಬಲ್ಲಿ ಒಂದು ರಿಂಗ್ ಕ್ರಿಯೇಟ್ ಆಗುತ್ತೆ ಎರಡು ಲೇಯರ್ ಮಧ್ಯೆ. ದಟ್ ವಿ ಕ್ಯಾನ್ ಕಾಲ್ಡ್ ಆಸ್ ದ ಬ್ರೌನ್ ರಿಂಗ್ ಟೆಸ್ಟ್ ಅಂತ ಕರಿತೀವಿ. ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್. ದಿಸ್ ಬ್ರೌನ್ ರಿಂಗ್ ಟೆಸ್ಟ್ ವಿಚ್ ಇಸ್ ಯೂಸ್ಡ್ ಫಾರ್ ದ detection of nitrate ion. So we'll move on to the last part of this group 15 elements ಅಲ್ಲಿ ಸ್ಟ್ರಕ್ಚರ್ಸ್ ಹೋಗ್ಬಿಡ್ತೀವಿ. ನಾನು ಸ್ಟ್ರಕ್ಚರ್ಸ್ ಅಲ್ಲಿ ಪಾಸ್ಪೋರ್ಟ್ಸ್ ಹೇಳಿಲ್ಲ, ಅವರು ಸಿಲೆಬಸ್ ಅಲ್ಲಿ ಇದೆ, ಆದರೆ ಈ ವರ್ಷ ಸಿಲೆಬಸ್ ಮಾತ್ರ ಯಾವ ಕಾರಣ ಪಾಸ್ಪೋರ್ಟ್ಸ್ ಹೇಳಿದೆ ಹಾಗಾಗಿ. ಸೊ ಅದೇನಪ್ಪ ಅಂದರೆ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಂತ ತಗೊಂಡ್ಬಿಡೋಣ. ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್, ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್. ಸೊ ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಂತ ನಾವು ತೊಗೊಂಡ್ರೆ ಅಲ್ಲಿ ಒಂದು 3 ಸ್ಟ್ರಕ್ಚರ್ಸ್ ಬರುತ್ತೆ. ಹೈಪೋಫಾಸ್ಫರಸ್, ಫಸ್ಟ್ ಒನ್ ಈಸ್ ಹೈಪೋಫಾಸ್ಫರಸ್, ಹೈಪೋಫಾಸ್ಫರಸ್ ಆಸಿಡ್. ಅದಕ್ಕೆ ಇನ್ನೊಂದು ಹೆಸರನ್ನು ಕೂಡ ಕರಿತೀವಿ ನಾವು, ಅದನ್ನು ಫಾಸ್ಫೀನಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಫಾಸ್ಫೀನಿಕ್ ಆಸಿಡ್ ಅಂತ ಕೂಡ ಕರಿತೀವಿ. ಅಂತ ಕರಿತೀವಿ ಅದನ್ನು ಫಾಸ್ಫೀನಿಕ್ ಆಸಿಡ್ ಅಂತ ಕರಿತೀವಿ. ಅದರ ಫಾರ್ಮುಲಾ H3PO2 ಅಂತ ಕರಿತೀವಿ. ಸ್ಟ್ರಕ್ಚರ್ ಕರೆಯೋದು ಆಕ್ಸೋ ಆಸಿಡ್ಸ್ ಆಫ್ ಫಾಸ್ಫರಸ್ ಅಲ್ಲಿ ಸ್ಟ್ರಕ್ಚರ್ಸ್ ಹೇಳಿದ್ರೆ ಜನರಲಾಗಿ. ನೆಕ್ಸ್ಟ್ ಆರ್ಥೋಫಾಸ್ಫರಸ್ ಆಸಿಡ್, ಆರ್ಥೋಫಾಸ್ಫರಸ್ ಆಸಿಡ್. ಸೊ ಬ್ರಾಕೆಟ್ ಅಲ್ಲಿ ಅದನ್ನು ಬೇಕಾದ್ರೆ ಫಾಸ್ಫೀನಿಕ್ ಆಸಿಡ್ ಅಂತ ಕೂಡ ಕರೀತಾರೆ. ಫಾಸ್ಫೀನಿಕ್ ಅಂದರೆ ದಿಸ್ ಇಸ್ ಕಾಲ್ಡ್ ದ ಫಾಸ್ಫೋನಿಕ್. ಫಾಸ್ಫೀನಿಕ್ ಅಂತ ಹೇಳಿದ್ರೆ ದಿಸ್ ಇಸ್ ಕಾಲ್ಡ್ ಫಾಸ್ಫೋನಿಕ್. H3PO3 ಅಂತ ಕರೀತಾರೆ. ನೋಡಿ, ಹೈಪೋಫಾಸ್ಫರಸ್ ಆಸಿಡ್ಗೆ ಫಾಸ್ಫೀನಿಕ್ ಆಸಿಡ್ ಅಂತ ಕರೀತಾರೆ. ಆರ್ಥೋಫಾಸ್ಫರಸ್ ಆಸಿಡ್ಗೆ ಫಾಸ್ಫೋನಿಕ್ ಆಸಿಡ್ ಅಂತ ಕರೀತಾರೆ. ಇನ್ನೊಂದು ಆರ್ಥೋಫಾಸ್ಫೋರಿಕ್ ಆಸಿಡ್, ಆರ್ಥೋಫಾಸ್ಫೋರಿಕ್ ಆಸಿಡ್ ಅಂತ ಬರ್ತದೆ. ದಿಸ್ ಇಸ್ ಕಾಲ್ಡ್ H3PO4. ನೋಡಿ, ಇದು ಸ್ಟ್ರಕ್ಚರ್ಸ್ ಹೇಳಿದ್ದಾರೆ, ರೈಟ್ ದ ಸ್ಟ್ರಕ್ಚರ್ಸ್. ಇದನ್ನ ಎಕ್ಸಾಮಲ್ಲಿ ನಿಮಗೆ 1 ಮಾರ್ಕ್ಸಿಗೆ ಕೇಳ್ತಾ ಇರ್ತಾರೆ. ರೈಟ್ ದ ಸ್ಟ್ರಕ್ಚರ್ಸ್ ಫಾರ್ ಹೈಪೋಫಾಸ್ಫರಸ್ ಆಸಿಡ್, ಆರ್ಥೋಫಾಸ್ಫರಸ್ ಆಸಿಡ್ ಅಥವಾ ಫಾಸ್ಫೀನಿಕ್ ಆಸಿಡ್. ಫಾಸ್ಫೋನಿಕ್ ಅಂತ ಕೇಳಲ್ಲ. ಹೈಪೋಫಾಸ್ಫರಸ್ ಅಂತ ಹೇಳಿದಾಗ H3PO2, ಆರ್ಥೋಫಾಸ್ಫರಸ್ ಅಂದರೆ H3PO3, ಇನ್ನೊಂದು ಆರ್ಥೋಫಾಸ್ಫರಿಕ್ ಅಂದರೆ H3PO4 ಅಂತ ಹೇಳ್ತೀವಿ. ನೋಡಿ, ಸೊ 3 ಸ್ಟ್ರಕ್ಚರ್ಸ್ಗಳು ಭಾಳ ಸಿಂಪಲ್ ಆಗಿರುತ್ತೆ, ಭಾಳ ಈಸಿಯಾಗಿ ಬರ್ಕೊಂಡು ಹೋಗ್ಬೋದು. ನೋಡಿ, ಫಸ್ಟ್ ಪಿನ ತೊಗೊಂಡ್ಬಿಡಿ. ಮೊದಲನೇದು ಫಸ್ಟ್ ಒನ್, ಸೆಕೆಂಡ್ ಒನ್ ಆ್ಯಂಡ್ ಥರ್ಡ್ ಒನ್. ಫಸ್ಟ್ ಒನ್ ಸ್ಟ್ರಕ್ಚರ್ ನೋಡಿ, ಇಸ್ ದ ಪಿ. ತಗೋಬೋದು ಪಿ, ಡಬಲ್ ಬಾಂಡ್ O, ಆ್ಯಂಡ್ ಹಿಯರ್ ಆಲ್ಸೋ ರೈಟ್ ಆನ್ ಹಿಯರ್ ಏನಿದೆ H3 ಇದೆ. ದಿಸ್ ಇಸ್ ಕಾಲ್ಡ್ OH and H and H. This is called the H3PO2. This is called as the hypophosphorus acid. Hypophosphorus acid. Same structure. Next ನೋಡಿ, P double bond O, and here also here ನೋಡಿ ಏನು ಕೆಲಸ ಆಗಲ್ಲ. This OH and this OH, and this is called as the H. ಎರಡು OH ಬರಬೇಕು, ಎರಡು OH. This is called as the orthophosphorus. Orthophosphorus acid. Here, okay, next last one is P double bond O, OH and OH and OH. This is called as orthophosphoric acid. Orthophosphoric acid. ಸೊ ಇದನ್ನ ಎಕ್ಸಾಂಪಲ್ ಕೇಳಿದ್ದಾರೆ ನೋಡಿ. ಇದು ಕೇಳ್ತಿರ್ತಾರೆ, 1 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು. ಸೊ ನೀಟಾಗಿ ನೀವು ಇದನ್ನು ಬರೆದು ಹೋಗ್ಬೇಕು. ದಿಸ್ ಇಸ್ ಕಾಲ್ಡ್ ದಿಸ್ ಇಸ್ ಹೈಪೋಫಾಸ್ಫರಸ್. ನೋಡಿ, ಪಿ ವಿತ್ ಡಬಲ್ ಬಾಂಡ್ 1 OH 2 H, ಪಿ ಡಬಲ್ ಬಾಂಡ್ 2 OH. ಒಂದು ಸ್ಟ್ರಕ್ಚರ್ ಕಾರ್ಡ್ ನೆನ್ಪಿಟ್ಕೊಂಡ್ಬಿಟ್ರೆ ಸೊ ಈಸಿಯಾಗಿ ಅಷ್ಟು ಕೂಡ ಬರ್ದಾಕ್ಬಿಡ್ಬೋದು ಜನರೇ. ಸೊ ಹಾಗಾಗಿ ದಿಸ್ ಕಾಲ್ಡ್ ಆಸ್
ಹೈಪೋಫಾಸ್ಫರಸ್ ಆಸಿಡ್, ಆರ್ಥೋಫಾಸ್ಫರಸ್ ಆಸಿಡ್ ಮತ್ತು ಆರ್ಥೋಫಾಸ್ಫೋರಿಕ್ ಆಸಿಡ್. ಸೊ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿಗೆ ಗ್ರೂಪ್ 15 ಎಲಿಮೆಂಟ್ಸು ಕಂಪ್ಲೀಟ್ ಆಗಿದೆ. ದಟ್ಸ್ ನೋಡಿ, ಈ ಗ್ರೂಪ್ 15 ಎಲಿಮೆಂಟ್ಸ್ಗಳಲ್ಲಿ ತಾವೇನು ನೆನ್ಪಿಡ್ತೀರೋ ಬಿಡ್ತೀರೋ ನನಗೆ ಗೊತ್ತಿಲ್ಲ. 2 ಮ್ಯಾನುಫ್ಯಾಕ್ಚರ್ ಯಾವುದೇ ಕಾರಣಕ್ಕೆ ಮರಿಬೇಡಿ. ಕಾಂಪೌಂಡ್ಸ್ ಆಫ್ ನೈಟ್ರೋಜನಲ್ಲಿ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ ಪ್ರೋಸೆಸ್ಸು ಅದೊಂದು ಡಯಾಗ್ರಾಮ್ ಹೇಳಿದ್ರೆ ಫ್ಲೋ ಚಾರ್ಟ್ ಅಂತ ಕರಿತೀವಿ. ಫ್ಲೋ ಚಾರ್ಟ್ ಡಯಾಗ್ರಾಮ್ ವಿತ್ ಕೆಮಿಕಲ್ ರಿಯಾಕ್ಷನ್ ವಿತ್ ಸೂಟಬಲ್ ಕಂಡೀಷನ್. ಅದರ ಜೊತೆಗೆ ಇನ್ನೊಂದು ಮ್ಯಾನುಫ್ಯಾಕ್ಚರ್ ಆಫ್ ನೈಟ್ರಿಕ್ ಆಸಿಡ್ ಬೈ ಓವರ್ ಸ್ವಾಟ್ ಪ್ರೋಸೆಸ್. 3 ಇಕ್ವೇಷನ್ ಇದೆಯಲ್ಲ, ಆ 3 ಇಕ್ವೇಷನ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. ನೀವು ಎಕ್ಸ್ಪ್ರೆಷನ್ಸ್ ಕೇಳೋದ ನಿಮಗೆ 3 ಮಾರ್ಕ್ಸ್ ಕೇಳ್ತಾ ಇರ್ತಾರೆ. ಅದ್ರ ಜೊತೆಗೆ ಈ 3 ಸೆಕ್ಷನ್ಸ್ ನೋಡಿಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ದಟ್ಸ್ ಆಲ್. ಇಷ್ಟು ನೋಡ್ಕೊಳ್ಳಿ. ಇಲ್ಲಿ ಗ್ರೂಪ್ 15 ಎಲಿಮೆಂಟ್ಸ್ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಸ್ 16 ಎಲಿಮೆಂಟ್ಸ್ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.